ह्यो नमः हरिः ओम् नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नं कुमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये हरिः ओम् ವಿದುರ ಧೃತರಾಷ್ಟ್ರನಿಗೆ ಅನೇಕ ನೀತಿಗಳನ್ನು ಹೇಳ್ತಾ ರಾಜನಾದವನು ಹೇಗಿರ್ಬೇಕು, ಆ ರಾಜನಾದವನ ಜೊತೆಯಲ್ಲೇ ಸಾಮಾನ್ಯರು ಹೇಗಿರ್ಬೇಕು ಅಂತನ್ನುವ ಎಲ್ಲ ವಿಷಯಗಳನ್ನ ತುಂಬಾ ಚೆನ್ನಾಗಿ ನಮಗೆ ಅರ್ಥ ಮಾಡಿಸ್ತಾ ಇದ್ದಾನೆ. ಅದರಂತೆ 8 ಗುಣಗಳು, ಆ 8 ಗುಣಗಳು ಯಾವುದು ಅಂತನ್ನೋದನ್ನ ತಿಳಿಸಿಕೊಟ್ರು. ಈಗ ಮತ್ತೆ ಇನ್ನೊಂದು 8 ಗುಣಗಳ ಬಗ್ಗೆ ಮಾತಾಡ್ತಾನೆ ವಿದುರ. ಅಷ್ಟೌ ನೃಪೇಮಾನಿ ಮನುಷ್ಯ ಲೋಕೆ ಸ್ವರ್ಗಸ್ಯ ಲೋಕಸ್ಯ ನಿದರ್ಶನಾನಿ ಯಜ್ಞೋದಾನಮಧ್ಯಯನಂ ತಪಶ್ಚ ಚತ್ವಾರ್ಯೇತಾನ್ಯನ್ವವೇತಾನಿ ಸದ್ಭಿಃ ತಮಃ ಸತ್ಯಮಾರ್ಜವಮಾದೃಶಂಸಂ ಶಂಸ್ಯಂ ಚತ್ವಾರ್ಯೇತಾನ್ಯನ್ವವಯಂತಿ ಸಂತಃ. ರಾಜ, ಈ 8 ಪದಾರ್ಥಗಳು ಅಂದ್ರೆ ಭೂಮಿಯಲ್ಲಿ ನಾವು ಮಾಡಿದ 8 ಸಾಧನಗಳು ಸ್ವರ್ಗಕ್ಕೆ ಕಾರಣ ಆಗುತ್ತೆ. ಯಾವುದು ಸ್ವರ್ಗಕ್ಕೆ ಕಾರಣವಾಗ್ತದೆ? ಯಾವುದು? ಯಜ್ಞ ಅಂದ್ರೆ ದೇವರ ಪೂಜೆ. ನಾಡಿದ್ದು ಬಂತು ಗೌರಿ ಗಣೇಶ ಮೊದಲಾದ ವ್ರತಗಳು. ಆ ಎಲ್ಲ ವ್ರತಗಳ ಮೂಲಕ ಸರ್ವೋತ್ತಮನಾದ ನಾರಾಯಣನನ್ನ ಪೂಜೆ ಮಾಡುವಂಥದ್ದು, ಮುಖ್ಯವಾಗಿ ಭಗವಂತನ ಆರಾಧನೆ ಮಾಡುವಂಥದ್ದು. ಯಜ್ಞಯಾಗ ಅಂತಲೂ ಒಂದರ್ಥ ಇದೆ. ಯಜ್ಞ. ಎರಡನೇದು ಹೇಳ್ತಾನೆ ವಿದುರ, ದಾನಂ, ದಾನ. ಅದಾದ ಮೇಲೆ ಅಧ್ಯಯನ, ಯಥಾಯೋಗ್ಯವಾಗಿ ಸ್ತ್ರೀ ಪುರುಷರೆಲ್ಲರೂ ಶಾಸ್ತ್ರದ ಅಧ್ಯಯನ ಮಾಡುವಂಥದ್ದು. ಆನಂತರದಲ್ಲಿ 4ನೆಯದ್ದು ತಪಸ್ಸು. ತಪಸ್ಸು ಅಂದ್ರೆ ಉಪವಾಸಾದಿಗಳನ್ನ ಮಾಡೋದು. ಮತ್ತೆ ತಪ ಚಿಂತಾಯಾಮ್, ತಪ ಆಲೋಚನೆ ಅಂತ ಅರ್ಥ ಮಾಡಿಕೊಂಡ್ರೆ ಓದಿದ ಶಾಸ್ತ್ರವನ್ನ ನಿರಂತರವಾಗಿ ಅರ್ಥಾನುಸಂಧಾನ ಮಾಡ್ತಾ ಇರುವಂಥದ್ದು. ಅಂದ್ರೆ ಯಜ್ಞ, ದಾನ, ಅಧ್ಯಯನ, ತಪಸ್ಸು, ಈ 4 ಸಾಧನಗಳೇನಿದೆ, ನಾವು ಸ್ವರ್ಗಕ್ಕೆ ಹೋಗೋದಕ್ಕಿಂತ ಮೊದಲೇ ನಮಗಿದಿರ್ಬೇಕು. ಯಜ್ಞಾದೀನಿ ಚತ್ವಾರಿ ಸ್ವರ್ಗ ಸಾಧನತ್ವಾತ್ ಸ್ವರ್ಗಾತ್ ಪ್ರಾಗ್ ಅನುಕೂಲತೆಯ ಜ್ಞಾತಾನಿ. ಸ್ವರ್ಗಕ್ಕೆ ಅನುಕೂಲಕರವಾಗಿ ಸ್ವರ್ಗಕ್ಕೆ ನಮ್ಮನ್ನ ಕರೆದುಕೊಂಡು ಹೋಗುವಂತಹ ಸಾಧನಗಳಿದು ಅಂತ ಜ್ಞಾನಿಗಳು ತಿಳ್ಕೊಳ್ತಾರೆ. ಯಾವುದನ್ನ? ಯಜ್ಞ, ದಾನ, ಅಧ್ಯಯನ, ತಪಸ್ಸು. ಈ 4 ಸ್ವರ್ಗಕ್ಕೆ ಹೋಗೋದಕ್ಕೆ ಮೊದಲು ನಮಗಿರ್ಬೇಕು. ಆಮೇಲೆ ಹೇಳ್ತಾನೆ, ದಮಃ ಸತ್ಯಂ ಆರ್ಜವಂ ಆನೃಶಂಸ್ಯಂ. ದಮ ಅಂದ್ರೆ ಇಂದ್ರಿಯ ನಿಗ್ರಹ. ಸತ್ಯ ಅಂದ್ರೆ ಶಾಸ್ತ್ರವನ್ನ ನಿರ್ಣಯಾತ್ಮಕವಾಗಿ, ನನಗೂ ಶಾಸ್ತ್ರ ಗೊತ್ತು ಆದ್ರೆ ಕನ್ಕ್ಲೂಡ್ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಶಾಸ್ತ್ರವನ್ನ ನಿರ್ಣಾಯಕವಾಗಿ ತಿಳಿಯೋದು, ಯಥಾರ್ಥವಾಗಿ ತಾತ್ಪರ್ಯ ಸಮೇತ ಅರ್ಥ ಮಾಡಿಕೊಳ್ಳುವಂಥದ್ದು, ಅದು ಸತ್ಯ. ಆಮೇಲೆ ಆರ್ಜವ. ಆರ್ಜವ ಅಂದ್ರೆ ಬೇಕಾದಷ್ಟು ಸಲ ಬಂದ್ರೆ ಟ್ರಾನ್ಸ್ಪರೆನ್ಸಿ ಅಂತ ನಾನು ಅರ್ಥ ಹೇಳಿದ್ದೇನೆ ಅದಕ್ಕೆ. ಅದಾದ್ಮೇಲೆ ಆನೃಶಂಸ್ಯಂ, ದಯ ಅಥವಾ ಮಾರ್ಜವ. ಆನೃಶಂಸ್ಯಂ ದಯಾಗುಣ ಅಥವಾ ಮಾರ್ಧವ, ಮೃದು ಸ್ವಭಾವ. ಈ 4 ಅನ್ವವಯಂತಿ ಸಂತಹ ಅಂತ. ಅನ್ವವಯಂತಿ ಅಂದ್ರೆ ಇದು ಸ್ವರ್ಗಕ್ಕೆ ಹೋಗೋದಕ್ಕಿಂತ ಮೊದಲು ಬೇಕು, ಸ್ವರ್ಗದಲ್ಲೂ ಬೇಕು ಅಂತ. ಯಜ್ಞ, ದಾನ, ಅಧ್ಯಯನ, ತಪಸ್ಸು ಸ್ವರ್ಗಕ್ಕೆ ಹೋಗುವ ಮೊದಲು ಬೇಕು. ಈ 4 ಬೇಕು. ಈಗ ಹೇಳಿದ್ದು ಯಾವುದು? ದಮ, ಸತ್ಯ, ಆರ್ಜವ, ಅನುಶಂಸ್ಯ ಅನ್ನುವ ಈ 4 ಗುಣಗಳು ಸ್ವರ್ಗಕ್ಕೆ ಹೋಗೋ ಮೊದಲು ಬೇಕು, ಸ್ವರ್ಗದಲ್ಲೂ ಬೇಕು ಅಂತ
ಅನ್ವವೇತಾನಿ ಅನ್ವವಯಂತಿ ಅನ್ನುವ 2 ಶಬ್ದಗಳ ಮೂಲಕ ತಿಳಿಸಿಕೊಟ್ಟಿದ್ದಾನೆ. ಆದ್ದರಿಂದ 8 ಗುಣಗಳು ಪ್ರಧಾನವಾಗಿ ನಮ್ಮಲ್ಲಿ ಇರಬೇಕು. ಅದರಲ್ಲಿ 4 ಸ್ವರ್ಗಕ್ಕೆ ಹೋಗೋ ಮೊದಲು, ಎರಡನೇ 4 ಸ್ವರ್ಗಕ್ಕೆ ಹೋಗೋ ಮೊದಲು ಬೇಕು, ಸ್ವರ್ಗಕ್ಕೆ ಹೋದ ನಂತರವೂ ಗುಣ ಇರ್ತದೆ. ವಿದ್ಯಾಧ್ಯಯನ ದಾನಾನಿ ತಪಸ್ಸತ್ಯಂ ಘೃಣ ಕ್ಷಮ ಅಲೋಭೈತಿ ಮಾರ್ಗೋಯಂ ಧರ್ಮಸ್ಯಾಷ್ಟವಿಧ ಸ್ಮೃತಃ. ಧರ್ಮಕ್ಕೆ ದೇರ್ ಆರ್ 8 ಟೈಪ್ಸ್ ಆಫ್ ವೇಸ್. 8 ಮಾರ್ಗಗಳು, 8 ರೀತಿಯ ಮಾರ್ಗಗಳು. ಯಾವುದಕ್ಕೆ? ಧರ್ಮಕ್ಕೆ. ಯಾವುದು? ಇಜ್ಜಾ, ಯಾಗ. ಯಾಗ ಅಂತಂದ್ರೆ ನಾನು ಮೊದಲೇ ಹೇಳಿದೆ, ಹರಿಪೂಜೆ, ದೇವತೆಗಳ ಪೂಜೆ, ತಾರತಮ್ಯೋಕ್ತವಾಗಿ ಮಾಡುವಂತಹ ಎಲ್ಲ ದೇವತೆಗಳ ಆರಾಧನೆ, ಅಗ್ನಿ ಮಾಧ್ಯಮದಲ್ಲಿ ಮಾಡುವ ಹೋಮ ಹವನಾದಿಗಳು ಯಾಗ. ಆಮೇಲೆ ಅಧ್ಯಯನ. ನೋಡಿ, ಅಧ್ಯಯನವನ್ನ ಬಿಟ್ಟೇ ಇಲ್ಲ. ಧರ್ಮದ ಮಾರ್ಗ ಅಧ್ಯಯನ. ಅದು ಯಥಾಯೋಗ್ಯವಾಗಿ ಸ್ತ್ರೀ ಪುರುಷರೆಲ್ಲರೂ ಶಾಸ್ತ್ರವನ್ನ ತಿಳಿಯುವಂಥದ್ದು ಅಧ್ಯಯನ. ಮೂರನೆಯದ್ದು ದಾನ. ಕೃಷ್ಣ ಗೀತೆಯಲ್ಲಿ ಸಾತ್ವಿಕ, ರಾಜಸ, ತಾಮಸ ದಾನಗಳು ಅಂತ ದಾನಗಳ ಬಗ್ಗೆ 3 ರೀತಿ ತಿಳಿಸ್ಕೊಡ್ತಾನೆ. ಅದನ್ನ ಇನ್ನೇನು ಮುಂದಿನ ಪರ್ವದಲ್ಲೇ, ಭೀಷ್ಮ ಪರ್ವದಲ್ಲೇ ಆರಂಭದಲ್ಲೇ ಭಗವದ್ಗೀತಾ ಪರ್ವ ಬರುತ್ತೆ. ಶ್ಲೋಕಗಳಲ್ಲಿ ಶ್ರೀಮದ್ ಭಗವದ್ಗೀತೆಯನ್ನ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ನಾವು ಮಾಡ್ತೇವೆ. ಆಗ ಅದನ್ನು ತಿಳಿಯೋಣ. ಆದ್ದರಿಂದ ಸಾತ್ವಿಕವಾದ ಪದಾರ್ಥಗಳನ್ನ ಸತ್ಪಾತ್ರರಾದ ವ್ಯಕ್ತಿಗಳಿಗೆ ಯೋಗ್ಯವಾದ ದೇಶ ಮತ್ತು ಕಾಲಗಳಲ್ಲಿ ದಾನ ಮಾಡುವಂಥದ್ದು. 4ನೆಯದ್ದು ತಪಸ್ಸು. ತಪಸ್ಸು ಅನ್ನೋದಕ್ಕೆ ನಾನು ಹೇಳಿದ್ದೇನೆ ಅರ್ಥವನ್ನ. ಆಮೇಲೆ ಸತ್ಯ. ಸತ್ಯ ಅನ್ನೋದಕ್ಕೂ ಅರ್ಥ ಹೇಳಿದ್ದೇನೆ. ಅದಾದ್ಮೇಲೆ ಘೃಣ. ಘೃಣ ಅಂತಂದ್ರೆ ಕರುಣ, ಕಾರುಣ್ಯ, ಕರುಣೆ ತೋರಿಸೋದು ಬೇರೆಯವರ ಮೇಲೆ. ಅದಾದ್ಮೇಲೆ ಕ್ಷಮಾ ಗುಣ, ಸಹಿಸುವಂಥದ್ದು. 8ನೆಯದ್ದು ಅಲೋಭ. ಯಾವ ಪದಾರ್ಥಗಳಲ್ಲಿಯೂ ಲೋಭ ಇಲ್ಲದೆ ಇರುವಂಥದ್ದು. ಈ 8 ಧರ್ಮದ 8 ಮಾರ್ಗಗಳು ಅಂತ ನೋಡಿ. ಇದರಲ್ಲಿ ಒಂದೊಂದನ್ನ ಸಾಧನೆ ಮಾಡ್ಕೊಂಡ್ಬಿಟ್ರೆ ಧರ್ಮದ ಮಾರ್ಗ ಅಂತೆ. ಕೆಲವರು ಯಾಗ, ಕೆಲವರು ಅಧ್ಯಯನ, ಕೆಲವರು ದಾನ, ಕೆಲವರು ತಪಸ್ಸು, ಕೆಲವರು ಸತ್ಯ, ಕೆಲವರು ಕರುಣೆ, ಕೆಲವರು ಕ್ಷಮ, ಕೆಲವರು ಅಲೋಭ. ಈ ರೀತಿಯಾದ ತಮ್ಮ ಸಾಧನೆಯನ್ನ ಹಿಡಿದು ಆ ಮಾರ್ಗದಲ್ಲಿ ಹೋಗ್ತಾರೆ. ಆದ್ದರಿಂದ 8 ಒಬ್ಬನಲ್ಲೇ ಇದೆ ಅಂತಂದ್ರೆ ಜನ್ಮಾಂತರದ ಪುಣ್ಯ ವಿಶೇಷ ಅಂತ ನಾವು ಚಿಂತನೆ ಮಾಡಬೇಕು. ಯೋಗ್ಯವಾದ ಸಜ್ಜೀವಾದು. ಆದ್ರೆ 8 ಇಲ್ಲದೆ ಇರತಕ್ಕಂತಹ ಸಜ್ಜೀವರು ತಾರತಮ್ಯದಲ್ಲಿ ಮೇಲೆ ಕೆಳಗೆ ಇದ್ದೇ ಇರ್ತಾರಲ್ಲ, ನಮ್ಮಂಥವರೆಲ್ಲ ಇರ್ತೀವಲ್ಲ. ಅಂಥ ನಾವುಗಳು ಒಂದೊಂದು ಗುಣವನ್ನಾದರೂ ಜೀವನದ ಸಾಧನೆಯನ್ನಾಗಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಇದು ಧರ್ಮದ 8 ಮಾರ್ಗಗಳು. ಇದರಲ್ಲಿ ಅಧ್ಯಯನವನ್ನ ಪ್ರಧಾನವಾಗಿ ಇಟ್ಕೊಳ್ಬೇಕು. ಅಧ್ಯಯನ ಅಂತನ್ನೋದು ನಮಗೆ ಪ್ರಧಾನವಾಗಿದ್ದಾಗ, ಶಾಸ್ತ್ರ ಶ್ರವಣವನ್ನ ಚೆನ್ನಾಗಿ ಮಾಡ್ಲಿಕ್ಕೆ ಹೋದಾಗ ಮಾತ್ರ ಯಜ್ಞಕ್ಕೆ ಅನುಸಂಧಾನ, ದಾನ, ತಪಸ್ಸು, ಸತ್ಯ, ಕರುಣ, ಕ್ಷಮ, ಅಲೋಭ ಇದೆಲ್ಲವೂ ಕೂಡ ಶ್ರೀಹರಿ ಪ್ರೀತಿಗಾಗಿ ಅನ್ನುವ ಜ್ಞಾನ ಬರುತ್ತೆ. ಅಧ್ಯಯನವೇ ನಮ್ಮಲ್ಲಿ ಕಡಿಮೆ ಆಗ್ಬಿಟ್ರೆ ಅದು ಪ್ರಯೋಜನಕ್ಕಿಲ್ಲ. ಆದ್ದರಿಂದ ಈ 8 ಪ್ರಧಾನವಾಗಿ ಧರ್ಮದ ಮಾರ್ಗಗಳು. ಮುಂದೆ ಹೇಳ್ತಾರೆ, ನಸಾ ಸಭಾ ಯತ್ರ ನಸಂತಿ ವೃದ್ಧಾ. ಸಭೆ ಅಂತ ಕರಿತೇವೆ. ಯಾವುದು ಸಭೆ? ಎಲ್ಲಿ ವೃದ್ಧರಿರ್ತಾರೆ. ವೃದ್ಧರು ಅಂದ್ರೆ ಕೇವಲ ವಯಸ್ಸಾದವರು ಮಾತ್ರ ಅಲ್ಲ, ಅನುಭವ ಇರುತ್ತೆ, ಎಕ್ಸ್ಪೀರಿಯನ್ಸ್ಡ್ ಫೆಲೋಸ್. ಅಧ್ಯಯನವನ್ನ ಮಾಡಿ ಅನುಭವವನ್ನ ಪಡೆದಿರತಕ್ಕಂತಹ ಜ್ಞಾನ ವೃದ್ಧರು. ಅವರು ಜ್ಞಾನ ವೃದ್ಧರು ಆಗಿರ್ತಾರೆ, ಕೆಲವರು ವಯಸ್ಸಿನಲ್ಲಿ ವೃದ್ಧರು ಆಗಿರ್ತಾರೆ. ಜ್ಞಾನ ವೃದ್ಧರು, ವಯೋವೃದ್ಧರು ಆಗಿರ್ತಕ್ಕಂಥವ್ರು ಇದ್ದು ಬಿಟ್ರೆ ಆ ಸಭೆ ಇನ್ನೂ ಉತ್ಕೃಷ್ಟವಾದದ್ದು. ಜ್ಞಾನ ವೃದ್ಧರು, ಅನುಭವ ವೃದ್ಧರು ಇದ್ದು ಬಿಟ್ರೆ ಶ್ರೇಷ್ಠವಾದಂತಹ ಸಭೆ. ಆದ್ದರಿಂದ ಯಾವ ಸಭೆಯಲ್ಲಿ ವೃದ್ಧರು ಇಲ್ಲ, ವೃದ್ಧ ಶಬ್ದಕ್ಕೆ ಅರ್ಥ ಮಾಡಿದ್ದೆ ನಾನೀಗ, ಆದ್ದರಿಂದ ಅದು ಸಭೆಯಲ್ಲ. ನತೇ ವೃದ್ಧಾ ಏನ ವದಂತಿ ಧರ್ಮಂ. ನಾನೆಲ್ಲ ತಿಳ್ಕೊಂಡಿದ್ದೇನೆ ಅಂತ ಬರೀ ಹೇಳೋದು, ಹಾಗೆ ಫೇಮಸ್ ಆದದ್ದು ಮಾತ್ರ ಅಲ್ಲ. ಎಲ್ಲಿ ವೃದ್ಧರು ಧರ್ಮವನ್ನ ಹೇಳೋದಿಲ್ಲ, ಓದಿರೋದು ಯಾಕೆ, ಅನುಭವ ಯಾಕೆ? ಧರ್ಮ ಹೇಳಲಿಕ್ಕೆ. ಮಾಡ್ತಾರೋ ಬಿಡ್ತಾರೋ ಸೆಕೆಂಡ್ ಕ್ವಶನ್ ಅದು. ಧರ್ಮ ಹೇಳಲಿಕ್ಕೆ
ಆದ್ದರಿಂದ ಧರ್ಮವನ್ನ ಹೇಳಲಿಕ್ಕಾಗಿ ಅಧ್ಯಯನ ಮಾಡಿರ್ತಕ್ಕಂಥವ್ರು ವೃದ್ಧರು. ಯಾವ ವೃದ್ಧರು ಧರ್ಮವನ್ನ ಹೇಳೋದಿಲ್ಲ ಅವರು ವೃದ್ಧರೇ ಅಲ್ಲ. ದೊಡ್ಡ ಸ್ಥಾನ ಕೊಟ್ಟದ್ಯಾಕೆ? ತಪ್ಪು ಸರಿಗಳನ್ನ ವಿಮರ್ಶೆ ಮಾಡಿ ಹೇಳಲಿಕ್ಕೆ ಶಿಷ್ಯವರ್ಗಕ್ಕೆ. ಆದ್ದರಿಂದ ಆ ತಪ್ಪು ಮತ್ತು ಸರಿ ಅನ್ನೋ ವಿಷಯಗಳನ್ನ ಹೇಳದೇ ಇದ್ರೆ ಅವನ್ ಎಂಥ ವೃದ್ಧ? ಅವನು ಓದೇನ್ ಪ್ರಯೋಜನ ಇಲ್ಲ. ಆದ್ದರಿಂದ ಧರ್ಮವನ್ನ ಹೇಳದೇ ಇರತಕ್ಕಂಥವರು ಅವರು ವೃದ್ಧರಲ್ಲ. ನಾಸೋ ಧರ್ಮೋ ಯತ್ರಣ ಸತ್ಯಮಸ್ತಿ. ಎಲ್ಲಿ ನಿರ್ಣಯ ಇಲ್ಲ, ಎಲ್ಲಿ ಸತ್ಯ ಇಲ್ಲ, ಅದು ಧರ್ಮವೇ ಅಲ್ಲ ಅಂತ. ಎಂಥ ಮಾತು ನೋಡಿ. ಧರ್ಮ ಎಲ್ಲಿ ಪ್ರತಿಷ್ಠಿತವಾಗಿದೆ ಅಂದ್ರೆ ಧರ್ಮ ಸತ್ಯದಲ್ಲಿ ಪ್ರತಿಷ್ಠಿತವಾಗಿದೆ ಅಂತ ಹೇಳ್ತಾರೆ. ಆದ್ದರಿಂದ ಎಲ್ಲಿ ಸತ್ಯ ಇಲ್ಲ ಅದು ಧರ್ಮ ಅಲ್ಲ ಅಂತ. ಸತ್ಯ ಅಂತಂದ್ರೆ ನಿರ್ದುಷ್ಟವಾದ ಜ್ಞಾನಾನಂದ ಸ್ವರೂಪನಾದ ಭಗವಂತ ಸರ್ವೋತ್ತಮ ಅಂತ ಎಲ್ಲಿ ಹೇಳ್ತಾ ಇಲ್ಲ ಅದು ಧರ್ಮವೇ ಅಲ್ಲ. ಸತ್ಯಂ ಪರಂ ಧೀಮಹಿ ಅಂತ ಭಾಗವತದಲ್ಲಿ ಹೇಳ್ತಾರಲ್ಲ. ಎಲ್ಲಿ ಸತ್ಯನಾಮಕನಾದ ಭಗವಂತನ ಸರ್ವೋತ್ತಮತ್ವ ಸ್ಥಾಪನೆ ಆಗ್ತಾ ಇಲ್ಲ ಅದು ಧರ್ಮ ಅಲ್ಲ, ಅದು ಧರ್ಮಶಾಸ್ತ್ರ ಅಲ್ಲ. ನತತ್ ಸತ್ಯಂ ಯಚ್ಛಲೇನ ಅನುವಿದ್ಧಂ. ಮತ್ತೆ ಸತ್ಯ ಅನ್ನೋದಕ್ಕೆ ಎರಡರ್ಥ ಮಾಡ್ಬೇಕು ನಾವು. ಸತ್ಯ ಅನ್ನೋದಕ್ಕೆ ಸತ್ಯವಾದ ಮಾತಾಡೋದು ಅಂತ ಒಂದರ್ಥ, ಸತ್ಯ ಅಂದ್ರೆ ಭಗವಂತ ಅಂತ ಒಂದರ್ಥ. ನಾವು ಸತ್ಯ ಅಂದ್ರೆ ಭಗವಂತ ಅಂತ ಅರ್ಥ ಮಾಡಿದ್ದಾಗ ಈಗ ಛಲೇನ ಒಬ್ಬರನ್ನ ಮೋಸ ಮಾಡ್ಲಿಕ್ಕಾಗಿ ವೇಷ ಹಾಕೊಂಡು ಸತ್ಯ ಮಾತಾಡ್ತಾ ಇದ್ರೆ ಅಂದ್ರೆ ನತ ಎಚ್ಛಲೇನ ಅನುವಿದ್ಧಂ. ಕಪಟ, ಮೋಸ, ವಂಚನೆಯಿಂದ ಯಾವುದು ಕೂಡಿದೆ ಅದು ಸತ್ಯ ಅಲ್ಲ. ಸತ್ಯ ಅಂದ್ರೆ ಶುದ್ಧವಾಗಿರ್ಬೇಕು. ಆದ್ರೆ ಕಪಟದ ಜೊತೆಯಲ್ಲಿ ಸೇರಿದ್ದು ಸತ್ಯ ಹೇಗಾಗತ್ತೆ? ಸತ್ಯ ಆಗೋದಿಲ್ಲ. ಆದ್ದರಿಂದ ಒಂದೊಂದನ್ನ ನೋಡಿ 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 ನಾವು ಚೂಸ್ ಮಾಡ್ಬೇಕು. ಸತ್ಯಂ ರೂಪಂ ಶ್ರುತಂ ವಿದ್ಯಾ ಕೌಲ್ಯಂ ಶೀಲಂ ಬಲಂ ಧನಂ ಶೌರ್ಯಂಚ ಚಿತ್ರಭಾಷ್ಯಂಚ ದಶೇಮೇ ಸ್ವರ್ಗಯೋನಯ. ಸ್ವರ್ಗಕ್ಕೆ ಕಾರಣವಾದ 10 ಗುಣಗಳನ್ನು ಹೇಳ್ತಾನೆ ವಿದುರ ಇಲ್ಲಿ. ಸತ್ಯಂ ನೋಡಿ, ಸತ್ಯ 2. ಸಜ್ಜನರಿಗೆ ಯಾವುದು ಹಿತವೋ ಅದನ್ನ ಹೇಳುವುದು ಸತ್ಯ. ಸತ್ಯನಾಮಕನಾದ ಭಗವಂತನೇ ಸರ್ವಶಾಸ್ತ್ರ ಪ್ರತಿಪಾದ್ಯ ಅಂತ ನಿರ್ಣಯ ಮಾಡಿಕೊಳ್ಳೋದು ಸತ್ಯ. 2 ಆಯ್ತು. 2ನೆಯದ್ದು ರೂಪಂ, ಸಲ್ಲಕ್ಷಣ ಭರಿತವಾದ ಒಂದು ರೂಪ. 3ನೆಯದ್ದು ಶ್ರುತಂ, ಒಳ್ಳೆ ಶಾಸ್ತ್ರದ ಶ್ರವಣ. 4ನೆಯದ್ದು ವಿದ್ಯಾ, ಶಾಸ್ತ್ರಶ್ರವಣದಿಂದ ಸಂಪಾದನೆ ಮಾಡಿದ ಜ್ಞಾನ, ಅದು ವಿದ್ಯಾ. ಅದು ಹೇಳ್ತಾರೆ ಆಚಾರ್ಯರು, ವಿದ್ಯಾ ಶಬ್ದದ ಅರ್ಥ ಮೋಕ್ಷಕ್ಕೆ ಕಾರಣವಾಗುವಂಥದ್ದು. ತತ್ ಕರ್ಮ ಹರಿತೋಷಂ ಯತ್ಸಾ ವಿದ್ಯಾ ತನ್ಮತಿರ್ಯಯ. ವಿದ್ಯಾ ಅಂದ್ರೆ ಇಂಜಿನಿಯರಿಂಗ್ ವಿದ್ಯೆ, ಡಾಕ್ಟರ್ ವಿದ್ಯೆ ಅಲ್ಲ. ಅದೆಲ್ಲ ಹಣಕ್ಕೆ ಮಾಡುವ ವಿದ್ಯೆಗಳು. ನಿಜವಾಗಿ ವಿದ್ಯಾ ಅನ್ನುವ ಶಬ್ದದ ಅರ್ಥ ಏನು? ಭಗವಂತನ ಸರ್ವೋತ್ತಮತ್ವ ಜ್ಞಾನ ಯಾವುದರಿಂದ ಬರ್ತದೋ ಅಂದ್ರೆ ಅದನ್ನೇ ಶ್ರವಣ ಮಾಡಬೇಕು, ಅದನ್ನೇ ಚಿಂತನೆ ಮಾಡಬೇಕು ಅಂತ ಅರ್ಥ ವಿದ್ಯಾ. ಮತ್ತೆ ಕೌಲ್ಯಂ, ಒಳ್ಳೆ ಕುಲ, ಒಳ್ಳೆ ವಂಶದಲ್ಲಿ ಹುಟ್ಟುವಂಥದ್ದು. ಮತ್ತೆ ಶೀಲ, ಶೀಲ ಅಂದ್ರೆ ಕ್ಯಾರೆಕ್ಟರ್. ಸತ್ಯ, ರೂಪ, ಶ್ರುತ, ವಿದ್ಯಾ, ಕುಲ, ಶೀಲ, ಬಲಂ, ಒಳ್ಳೆ ಬಲ, ಯುಕ್ತಿಯ ಬಲ, ಶರೀರದ ಬಲ 2. ಮತ್ತೆ ಧನಂ, ಧನ ಅಂದ್ರೆ ಹಣ, ಸಂಪತ್ತು. ಹೌದು, ಸಂಪತ್ತು ಅಂದ್ರೆ ವೈಷ್ಣವಾನಾಂ ಧನಂ ಅಂತಾರೆ. ವೈಷ್ಣವರಿಗೆ ಸಂಪತ್ತು ಧನ ಯಾವುದು ಅಂತಂದ್ರೆ ಶ್ರೀಮದ್ ಭಾಗವತ, ಭಾಗವತ ಗ್ರಂಥದ ಶ್ರವಣ. ಮತ್ತೆ ಲೌಕಿಕವಾಗಿರ್ತಕ್ಕ ಸಂಪತ್ತುಗಳು. ಶೌರ್ಯಂ, ಒಳ್ಳೆ ಶೌರ್ಯ. ಆಮೇಲೆ ಚಿತ್ರಭಾಷ್ಯಂಚ, ಚಿತ್ರಭಾಷ್ಯ ಅಂದ್ರೆ ವಿಚಿತ್ರವಾಗಿ ಚೆನ್ನಾಗಿ ಜನಕ್ಕೆ ಅರ್ಥ ಆಗೋ ರೀತಿ ಮಾತಾಡುವಂಥದ್ದು ಒಂದು ಅರ್ಥ. ಚಿತ್ರಭಾಷ್ಯ ಅಂತಂದ್ರೆ ವಿಚಿತ್ರನಾದ ಭಗವಂತನನ್ನ ಶಾಸ್ತ್ರ ಪ್ರತಿಪಾದ್ಯ ಅಂತ ಶ್ರವಣ ಮಾಡಿ ವಿದ್ಯೆಯನ್ನ ಹೊಂದಿ ಯೋಗ್ಯರಾದ ಸಜ್ಜನರಿಗೆ ಉಪದೇಶ ಮಾಡುವಂಥದ್ದು ಚಿತ್ರಭಾಷ್ಯ. ಈ 10 ಗುಣಗಳು ಸ್ವರ್ಗಕ್ಕೆ ಕಾರಣಗಳು.
ಇದರಲ್ಲಿ ಒಂದನ್ನಾದ್ರೂ ಇಟ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಇದೆಲ್ಲ ಅದ್ಭುತ ಹೇಳ್ತಾನೆ ವಿದುರ. ಪಾಪಂ ಕುರ್ವನ್ ಪಾಪ ಕೀರ್ತಿ ಪಾಪಮೇವಾಶ್ನುತೆ ಫಲಂ ಪುಣ್ಯಂ ಕುರ್ವನ್ ಪುಣ್ಯಕೀರ್ತಿ ಪುಣ್ಯಮತ್ಯಂತಮಶ್ನುತೆ ತಸ್ಮಾತ್ ಪಾಪನ್ನ ಕುರ್ವೀತಾ ಪುರುಷಃ ಸಂಶಿತವ್ರತಃ. ಪಾಪವನ್ನ ಮಾಡಿಬಿಟ್ರೆ ಅವನಿಗೆ ಅಪಕೀರ್ತಿ ಬರುತ್ತೆ. ಪಾಪಕೀರ್ತಿ ಒಳ್ಳೆ ಕೀರ್ತಿ ಅಲ್ಲ, ಅದು ಅಪಕೀರ್ತಿ. ಮತ್ತೆ ಅಪಕೀರ್ತಿ ಏನೋ ಬಂತು, ಮತ್ತೆ ಫಲ ಒಳ್ಳೇದು ಬಂತು ಅಂತಂದ್ರೆ ಇಲ್ಲ. ಪಾಪ ಫಲವನ್ನೇ, ಆ ಪಾಪಕ್ಕೆ ತಕ್ಕ ನರಕಾದಿ ಫಲವನ್ನೇ ಅನುಭವಿಸ್ತಾನೆ. ಪಾಪವನ್ನ ಮಾಡಬಾರದು. ಪಾಪವನ್ನ ಮಾಡಿಬಿಟ್ರೆ ಪಾಪಕೀರ್ತಿ ಅಪಯಶಸ್ಸು ಬರುತ್ತೆ, ಅಪಕೀರ್ತಿ ಬರುತ್ತೆ. ಅದರ ಫಲವೂ ಕೂಡ ಅವನಿಗೆ ಪಾಪವೇ ಆಗಿರುತ್ತೆ. ಅದೇ ಪುಣ್ಯ ಮಾಡಿಬಿಟ್ರೆ ಪುಣ್ಯಕೀರ್ತಿ ಬರುತ್ತೆ. ಎಲ್ಲ ಕಡೆ ಪ್ರಸಿದ್ಧವಾದ ವ್ಯಕ್ತಿ ಆಗ್ತಾನವನು. ಅದು ಹೇಗೆ? ಅದು ಪಾಸಿಟಿವ್ ದೃಷ್ಟಿಯಲ್ಲಿ ಪ್ರಸಿದ್ಧಿ, ಕೀರ್ತಿ ಬರುತ್ತೆ. ಅದಕ್ಕೆ ಪುಣ್ಯ ರೂಪದ ಫಲವನ್ನ ಅವನು ಅನುಭವಿಸ್ತಾನೆ. ಪಾಪಕ್ಕೆ ಪಾಪದ ಫಲ, ಪುಣ್ಯಕ್ಕೆ ಪುಣ್ಯದ ಫಲ. ಆದ್ದರಿಂದ ಮನುಷ್ಯರಾದವರು, ಒಳ್ಳೆ ನಡತೆಯನ್ನ ಇಟ್ಟುಕೊಂಡಂತಹ ವ್ಯಕ್ತಿಗಳು ಯಾವತ್ತಿಗೂ ಕೂಡ ಪಾಪವನ್ನ ಮಾಡಬಾರ್ದು. ಪಾಪ ಅಂತ ಯಾಕೆ ಗೊತ್ತಾಗತ್ತೆ ನಮಗೆ ಅಂತಂದ್ರೆ, ಧರ್ಮವನ್ನ ಯೋಗ್ಯ ಗುರುಗಳಿಂದ ತಿಳಿಬೇಕು. ಯಾವುದನ್ನ ಮಾಡೋದ್ರಿಂದ ಪಾಪ ಬರುತ್ತೆ, ಯಾವುದನ್ನ ಮಾಡೋದ್ರಿಂದ ಪುಣ್ಯ ಬರುತ್ತೆ ಎನ್ನುವ ವಿವೇಕ. ಅದಕ್ಕೆ ನಾವೊಬ್ಬರನ್ನ ಗುರುಗಳನ್ನಾಗಿಟ್ಟುಕೊಂಡು ನಾವು ಮಾಡುವ ಪ್ರತಿಯೊಂದನ್ನು ಅವರನ್ನ ಕನ್ಸಲ್ಟ್ ಮಾಡಿ ಅವರ ಒಪಿನಿಯನ್ ಪಡೆದು ಮಾಡಬೇಕು ಅಂತ ಶಾಸ್ತ್ರ. ಪಾಪಂ ಪ್ರಜ್ಞಾಂ ನಾಶಯತಿ ಕ್ರಿಯಮಾಣಂ ಪುನಃ ಪುನಃ ನಷ್ಟ ಪ್ರಜ್ಞಃ ಪಾಪಮೇವ ನಿತ್ಯಮಾರಭತೆ ನರಃ. ಪಾಪ ಮಾಡಬೇಡಿ, ಪಾಪ ಮಾಡಬೇಡಿ ಅಂತ ಹೇಳಿಬಿಟ್ರಿ. ಇಲ್ಲಿ ಪುಣ್ಯ ಮಾಡ್ರಿ, ಪುಣ್ಯ ಮಾಡ್ರಿ ಅಂತಾರೆ. ಯಾಕೆ? ಪಾಪ ಯಾಕೆ ಮಾಡಬಾರ್ದು, ಪುಣ್ಯ ಯಾಕೆ ಮಾಡಬೇಕು? ಪಾಪ ಯಾಕೆ ಮಾಡಬಾರ್ದು? ವಿದುರ ಹೇಳ್ತಾನೆ, ಮತ್ತೆ 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 ಕ್ರಿಯಮಾಣಂ ಪುನಃ ಪುನಃ, ಮತ್ತೆ ಮತ್ತೆ ಪಾಪವನ್ನ ಮಾಡ್ತಾ ಬಂದ್ರೆ ಏನಾಗತ್ತೆ ಅಂತಂದ್ರೆ ವಿವೇಕವನ್ನ ನಾಶ ಮಾಡಿಬಿಡತ್ತೆ, ಪ್ರಜ್ಞೆಯನ್ನ ಹಾಳು ಮಾಡಿಬಿಡತ್ತೆ. ಪಾಪ ಮಾಡ್ತಾ ಬಂದ್ರೆ ಪ್ರಜ್ಞಾ ನಾಶ ಆಗ್ಬಿಡ್ತು. ಪ್ರಜ್ಞೆ ಹೋಯ್ತು. ಪ್ರಜ್ಞೆ ಹೋಯ್ತು ಅಂದ್ರೆ ಬಿದ್ದುಬಿಟ್ಟ ಕೆಳಗಡೆ ಅಂತ ಅರ್ಥ ಅಲ್ಲ. ಸಾಧನೆಯಿಂದ ನರಕಕ್ಕೆ ಬೀಳ್ತಾನೆ ಅಂತ ತಾತ್ಪರ್ಯ. ಪ್ರಜ್ಞೆ ನಾಶ ಆಯ್ತು ಅಂದ್ರೆ ಬುದ್ಧಿ ಹೋಯ್ತು ಅಂತ. ಪ್ರಜ್ಞೆ ಹೋಯ್ತು ಅಂತಂದ್ರೆ ಮತ್ತೆ ನಿತ್ಯದಲ್ಲೂ ಪಾಪವನ್ನೇ ಮಾಡ್ತಾನೆ. ನಿತ್ಯ ಆರಭತೆ ನರಹ. ಮನುಷ್ಯ ಒಂದು ಸಲ ಪ್ರಜ್ಞೆಯನ್ನ ಕಳ್ಕೊಂಡ ಅಂದ್ರೆ, ದೇವರು ಧರ್ಮದ ಮೇಲೆ ಬುದ್ಧಿ ಇಲ್ಲ ಅಂದ್ರೆ, ನಾಸ್ತಿಕನಾಗಿ ಬಿಟ್ಟ ಅಂದ್ರೆ ಮತ್ತೆ 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 ಪಾಪವನ್ನೇ ಮಾಡ್ತಾನೆ. ಬಿಟ್ರೆ ಅವನು ಒಳ್ಳೆ ಮಾರ್ಗಕ್ಕೆ, ಒಳ್ಳೆ ದಾರಿಗೆ ಬರುವಂಥದ್ದು ಅದಲ್ಲ. ಆದ್ದರಿಂದ ಪಾಪವನ್ನ ಮಾಡಬಾರ್ದು, ಪುಣ್ಯ ಕರ್ಮಗಳನ್ನ ಮಾಡಬೇಕು. ಯಾಕೆ? ಪುಣ್ಯಂ ಕುರುವನ್ ಪುಣ್ಯಕೀರ್ತಿ ಪುಣ್ಯಂ ಸ್ಥಾನಂ ಸ್ಮಗಚ್ಚತಿ ತಸ್ಮಾತ್ ಪುಣ್ಯಂ ನಿಷೇವೇತ ಪುರುಷಃ ಸುಸಮಾಹಿತಃ. ಪುಣ್ಯವನ್ನ ಮಾಡಿಬಿಟ್ರೆ ಪುಣ್ಯಕೀರ್ತಿ ಬರುತ್ತೆ, ಪುಣ್ಯವಾದ ಸ್ಥಾನ ಬರುತ್ತೆ. ಅಂದ್ರೆ ಶ್ರೇಷ್ಠವಾದ ಸ್ವರ್ಗಾದಿ ಸ್ಥಾನಗಳು ಸಿಗತ್ತೆ ಅವನಿಗೆ. ಅಲ್ವಾ? ಅವನಿಗೆ ಏನಾಗುತ್ತೆ? ಪುಣ್ಯಕೀರ್ತಿ ಬರುತ್ತೆ ಅವನಿಗೆ. ಒಳ್ಳೆ ಕೀರ್ತಿ, ಒಳ್ಳೆ ಸ್ಥಾನ, ಆ ಕೀರ್ತಿಗೆ ತಕ್ಕ ಸ್ಥಾನ. ಆಮೇಲೆ
ಪುಣ್ಯಸ್ಥಾನ ಮಾಡಿ ಅಲ್ಲಿಂದ ಪುಣ್ಯಸ್ಥಾನದಿಂದ ಕೆಳಗೆ ಬಂದವನು ಮತ್ತೆ ಪುಣ್ಯದ ಕೆಲಸ, ಮತ್ತೆ ಪುಣ್ಯಸ್ಥಾನ, ಅಲ್ಲಿಂದ ಕೆಳಗಡೆ ಬರ್ತಾನೆ, ಮತ್ತೆ ಪುಣ್ಯದ ಕೆಲಸ. ಆದ್ದರಿಂದ ಒಂದು ಸಲ ಪುಣ್ಯ ಕೆಲಸವನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿಬಿಟ್ರೆ, ಅಂದ್ರೆ ಪುಣ್ಯವನ್ನ ಕೊಡುವ ಶಾಸ್ತ್ರೋಕ್ತವಾದ ಶುದ್ಧ ಕರ್ಮಗಳನ್ನ ಒಂದು ಸಲ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡಿಬಿಟ್ರೆ ಪ್ರಜ್ಞೆ ಅಭಿವೃದ್ಧಿ ಆಗತ್ತೆ. ಪುಣ್ಯಂ ಪ್ರಜ್ಞಾಂ ವರ್ಧಯತಿ. ಪುಣ್ಯ ಏನ್ ಮಾಡಿಬಿಡತ್ತೆ ಅಂತಂದ್ರೆ ಪ್ರಜ್ಞೆಯನ್ನ ಅಭಿವೃದ್ಧಿ ಮಾಡುತ್ತೆ. ಪಾಪ ಹೇಗೆ ಪ್ರಜ್ಞೆಯನ್ನ ಹಾಳು ಮಾಡುತ್ತೋ ಹಾಗೆ ಪುಣ್ಯ ಒಳ್ಳೆ ಕೆಲಸ ಅನ್ನೋದು ಪ್ರಜ್ಞೆಯನ್ನ ಅಭಿವೃದ್ಧಿ ಮಾಡುತ್ತೆ. ಮತ್ತೆ ಮತ್ತೆ ಮಾಡಿದ್ರೆ ಆ ಪ್ರಜ್ಞೆ ಚೆನ್ನಾಗಾಯ್ತು. ವೃದ್ಧ ಪ್ರಜ್ಞ ಪುಣ್ಯಮೇವ ನಿತ್ಯಮಾರಭತೆ ನರಹ. ಆ ಪುಣ್ಯ ಪ್ರಜ್ಞೆಯನ್ನ ಇಟ್ಟುಕೊಂಡು ಬಿಟ್ರೆ ಒಳ್ಳೆ ಪುಣ್ಯ, ಆ ಪುಣ್ಯದಿಂದ ಒಳ್ಳೆ ಬುದ್ಧಿ, ಆ ಒಳ್ಳೆ ಬುದ್ಧಿಯಿಂದ ಮತ್ತೊಂದು ಪುಣ್ಯ, ಅದರಿಂದ ಬುದ್ಧಿ ಇನ್ನೂ ಅಭಿವೃದ್ಧಿ, ಮತ್ತೆ ಪುಣ್ಯದ, ಹೀಗೆ ಪುಣ್ಯದ ಕೆಲಸಗಳನ್ನೇ ಅವನು ಮಾಡ್ತಾ ಇರ್ತಾನೆ. ಆದ್ದರಿಂದ ಯಾವಾಗಲೂ ಸುಸಮಾಹಿತ, ಜಾಗೃತೆಯಾಗಿ, ಮೈ ಮರೆಯದೆ, ಎಚ್ಚರ ತಪ್ಪದೆ ಪುಣ್ಯದ ಕೆಲಸವನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಆದ್ದರಿಂದ ಆದಷ್ಟೂ ಪಾಪವನ್ನ ಬಿಡಬೇಕು, ಪುಣ್ಯವನ್ನು ಮಾಡಬೇಕು. ಅಸೂಯಕೋಹ ಅಕೃತ ಪ್ರಜ್ಞ ನಿಷ್ಠುರ ವೈರಕೃಚ್ಛಠ ಸಕೃಚ್ಛ್ರಂ ಮಹದಾಪ್ನೋತಿ ಅಚಿರಾತ್ ಪಾಪಮಾಚರನ್. ಚೆನ್ನಾಗಿದೆ. ಪಾಪವನ್ನ ಅನುಷ್ಠಾನ ಮಾಡದವನು ಅಂದ್ರೆ ಪಾಪವನ್ನ ಯಾರು ಮಾಡ್ತಾರೆ? ಪಾಪ ಮಾಡಬಾರದು, ಪುಣ್ಯ ಮಾಡಬೇಕು ಅಂತ ಹೇಳಿದ್ರಲ್ಲ, ಸರಿ ಪಾಪವನ್ನ ಮಾಡುವ ಬುದ್ಧಿ ಯಾರಿಗೆ ಬರುತ್ತೆ? ಪಾಪ ಮಾಡಬೇಡಿ, ಪುಣ್ಯ ನಾನು ಮಾಡ್ತಿರೋದ್ ಪಾಪ ಅನ್ನೋ ಪುಣ್ಯವ ನನಗೇನು ಗೊತ್ತು? ಆದ್ದರಿಂದ ಪಾಪವನ್ನ ಮಾಡುವಂಥವ್ರು ಯಾರ್ಯಾರು ಅಂದ್ರೆ ಸಾಮಾನ್ಯವಾದ ಒಂದು ಲಕ್ಷಣಗಳನ್ನು ಹೇಳ್ತಾನೆ. ಮತ್ತೆ ಕೆಲವರು ವೇಷ ಹಾಕೊಂಡು ಹೊರಗಡೆ ಪುಣ್ಯ ಅಂತ ತೋರಿಸಿ ಒಳಗಡೆ ಪಾಪಗಳನ್ನ ಮಾಡ್ತಕ್ಕಂಥವ್ರು ತುಂಬಾ ಜನ ಇರ್ತಾರೆ. ಅದು ವಾಯುದೇವರಿಗೆ ಗೊತ್ತು, ಉತ್ಸೋತ್ತಮ ದೇವತೆಗಳಿಗೆ ಗೊತ್ತು. ಸಾಮಾನ್ಯ ನಿಯಮ, ಯಾರು ಯಾರು ಪಾಪವನ್ನ ಮಾಡತಕ್ಕಂಥವರು ಅಂತ. ಅಸೂಯಕಃ ವಿದುರ ಹೇಳ್ದ. ಬೇರೆಯವರ ಮೇಲೆ ಹೊಟ್ಟೆ ಕಿಚ್ಚನ್ನ ಪಡತಕ್ಕಂಥ ಮಹಾ ಅಸೂಯೆ ವ್ಯಕ್ತಿ. ಆಮೇಲೆ ಅಕೃತ ಪ್ರಜ್ಞ, ತಲೆ ಸರಿಗಿಲ್ದೇ ಇರೋನು, ವಿವೇಕ ಇಲ್ಲ. ನಿಷ್ಠುರ, ಗೊತ್ತು ನಿಷ್ಠುರವಾಗಿ ನಡ್ಕೊಳ್ಳತಕ್ಕಂತಹ ವ್ಯಕ್ತಿ. ವೈರಕೃತ್, ಸುಮ್ಮನೆ ದ್ವೇಷ ಮಾಡತಕ್ಕಂಥದ್ದು, ಬೇರೆ ವಿನಾಕಾರಣ ದ್ವೇಷ. ಆಮೇಲೆ ಶಠ, ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ, ತನ್ನ ತಲೆಗೆ ಬಂದಿದ್ದನ್ನೇ ಸರಿ ಅಂತ ಮಾತಾಡ್ತಕ್ಕಂಥವನು ಶಠ. ಅಸೂಯೆ, ವಿವೇಕರಹಿತ, ನಿಷ್ಠುರ, ಸುಮ್ಮನೆ ವೈರ ದ್ವೇಷ ಮಾಡುವಂಥವನು ಶಠ. ಇವರೆಲ್ಲರೂ ಕೂಡ ಏನ್ ಮಾಡ್ತಾನೆ? ಪಾಪಗಳನ್ನ ಮಾಡ್ತಾರೆ. ಪಾಪಕ್ಕೆ ತಕ್ಕ ದೊಡ್ಡ ಕಷ್ಟವನ್ನ ಅನುಭವಿಸ ಕೃಚ್ಛ್ರಂ ಮಹದಾಪ್ನೋತಿ ಅಂತಾರೆ ವಿದುರ. ಆದ್ದರಿಂದ ಈ 5 ಕೆಟ್ಟ ಗುಣಗಳು ನಮ್ಮಿಂದ ಪಾಪಗಳನ್ನ ಮಾಡಿಸಿ ನಮ್ಮನ್ನ ಕಷ್ಟಕ್ಕೆ ಸಿಲುಕಿಸ್ತಕ್ಕಂಥದ್ದು. ಆದ್ರೆ ನಮ್ಮಿಂದ ಒಳ್ಳೆ ಕೆಲಸಗಳನ್ನ ಮಾಡಿಸಿ ನಮ್ಮನ್ನ ಯಾವಾಗಲೂ ಒಳ್ಳೇದಾಗಿ ಇಟ್ಟಿರುವಂತಹ ಗುಣಗಳು 2. ಪುಣ್ಯ ಕರ್ಮಗಳನ್ನ ಯಾರ್ಯಾರು ಮಾಡ್ತಾರೆ ಅಂದ್ರೆ ಹೇಳ್ತಾರೆ, ಅನಸೂಯುಹು ಕೃತ ಪ್ರಜ್ಞ ಶೋಭನಾನ್ಯಾಚರನ್ ಸದಾ ಶುಭಂ ಮಹದವಾಪ್ನೋತಿ ಸರ್ವತ್ರ ಚ ವಿರೋಚತೆ. ನೋಡಿ, ಯಾರಿಗೆ ಅಸೂಯ, ನೋಡಿ ಅಸೂಯೆ ಒಂದು ಇಲ್ಲ ಅಂದ್ರೆ ಆಗೋಯ್ತು. ಅಸೂಯ ಅಂತನ್ನುವುದು ಒಂದು ಬಂದ್ರೆ ಅದನ್ನು ಫಾಲೋ ಮಾಡ್ಕೊಂಡ್ಲಿಕ್ಕೆಲ್ಲ ಬುದ್ಧಿನಾಶ ಆಗತ್ತೆ, ನಿಷ್ಠುರ ಆಗ್ತೀವಿ, ದ್ವೇಷ ಆಗತ್ತೆ, ಶಠರ ಆಗೋದು. ಯಾಕೆ? ಒಂದು ಅಸೂಯೆಯಿಂದ. ಅಸೂಯ ಅನ್ನೋದನ್ನ ಒಂದು ಸಲ ಬಿಟ್ಟು ಬಿಟ್ರೆ, ಮಾತ್ಸರ್ಯವನ್ನ ಬಿಟ್ಟು ಬಿಟ್ರೆ
ನನ್ನ ಕಂಟ್ರೋಲ್ ನಲ್ಲಿ ಇವನಿಲ್ಲ, ಜಗತ್ತೆಲ್ಲ ನಮ್ ಕಂಟ್ರೋಲ್ ಅಲ್ಲಿ ಇರ್ಬೇಕು ಅಂತ ಅಪೇಕ್ಷೆ ಪಡೋದು ತಪ್ಪು. ಒಂದು ಸಲ ಅಸೂಯ ಅನ್ನುವಂತ ಗುಣವನ್ನ ಪಕ್ಕಕ್ಕಿಟ್ಟು ನೋಡ್ಬಿಟ್ರೆ ಲೈಫ್ ಎಲ್ಲ ಸಂತೋಷವೇ. ಬೇರೆಯವ್ರನ್ನ ಅವ್ರು ಹಾಗಿದ್ದಾರೆ ನಾನು ಹೇಗಿರ್ಬೇಕು, ಅವ್ರು ಹಾಗಿದ್ದಾರೆ ಇರ್ಲಿ, ಅದರಿಂದ ನಮಗೇನು, ಅವ್ರದ್ದವ್ರಿಗೆ, ನಮ್ಮದ್ದು ನಮಗೆ. ನಮ್ಮದ್ದನ್ನ ಅವ್ರ ಮೇಲೆ ಹೇರಬಾರ್ದು, ಸಂಪತ್ತು ಮೊದಲಾದವುಗಳನ್ನ ಅವರು ನಮ್ಮ ಮೇಲೆ ಹೇರಬಾರ್ದು ಅಷ್ಟೇ. ಅವ್ರು ಇಟ್ಕೊಳ್ಳಿ, ಅವರು ನಮ್ಮದ್ ನಾವ್ ಇಟ್ಕೊಳ್ಳೋಣ. ಅನಸೂಯು, ಒಮ್ಮೆ ಅಸೂಯಾವನ್ನ ಬಿಟ್ಟು ಬಿಟ್ರೆ ಬುದ್ಧಿ ಶುದ್ಧವಾಗತ್ತೆ. ಬುದ್ಧಿ ಶುದ್ಧವಾದಾಗ ಅವನು ಮಾಡೋ ಕರ್ಮಗಳೆಲ್ಲ ಶೋಭನ ಕರ್ಮಗಳೇ, ಒಳ್ಳೆ ಕರ್ಮಗಳು. ಅಂತ ಒಳ್ಳೆ ಕರ್ಮಗಳನ್ನ ಮಾಡೋವನಿಗೆ ಶುಭ, ಒಳ್ಳೆಯದೇ ಆಗತ್ತೆ. ಎಲ್ಲ ಕಡೆಗಳಲ್ಲಿ ಅವನಿಗೆ ಗೌರವ ಸಿಗತ್ತೆ. ಆದ್ದರಿಂದ ತಪ್ಪು ಮಾಡೋರು ಯಾರು, ಒಳ್ಳೇದ್ ಮಾಡೋರು ಯಾರು? ತಪ್ಪು ಮಾಡುವವರ, ಪಾಪ ಮಾಡುವವರ ಲಕ್ಷಣ ಏನು, ಪುಣ್ಯ ಕರ್ಮಗಳನ್ನ ಮಾಡೋರು ಹೇಗಿರ್ತಾರೆ ಅನ್ನೋದನ್ನ ಸಾಮಾನ್ಯವಾಗಿ ತಿಳ್ಕೊಂಡಿದ್ದಾಯ್ತು. ಅಂದ್ರೆ ಎಷ್ಟು ದೊಡ್ಡ ಪಾಠ ವಿದುರ ಮಾಡೋದು. ಮುಂದೆ ಹೇಳ್ತಾನೆ, ಧರ್ಮಾರ್ಥಗಳನ್ನ ಪಡೆದು ಅನುಭವಿಸೋದು ಹೇಗೆ, ಕಾಮ ಅನುಭವಿಸೋದು ಹೇಗೆ? ಎಲ್ಲ ಇರೋದೇ ಧರ್ಮಾರ್ಥಕ್ಕೆ, ಆ ಧರ್ಮಾರ್ಥಗಳನ್ನ ಅನುಭವಿಸುವುದು ಕಾಮ. ನಾಲ್ಕನೆಯದ್ದು ಮೋಕ್ಷ ಬಿಡಿ. ಪ್ರಜ್ಞಾಮೇವಾಭಿಗಮಯತಿ ಯಃ ಪ್ರಾಜ್ಞೇಭ್ಯಃ ಸ ಪಂಡಿತಃ ಪ್ರಾಜ್ಞೋ ಹ್ಯವಾಪ್ಯ ಧರ್ಮಾರ್ಥೌ ಶಕ್ನೋತಿ ಸುಖಮೇಧಿತುಂ. ದೊಡ್ಡ ಮಾತು ಹೇಳ್ತಾನೆ ವಿದುರ. ದೊಡ್ಡವರಿಂದ ಉಪದೇಶ ಪಡೆದು ಯಾರು ಬುದ್ಧಿಯನ್ನ ಚೆನ್ನಾಗಿ ಶಾರ್ಪ್ ಮಾಡ್ಕೊಳ್ತಾನೆ, ಒಳ್ಳೆ ಬುದ್ಧಿಯನ್ನ ಪಡಿತಾನೆ, ಅವನನ್ನ ಜ್ಞಾನಿಗಳು ಪಂಡಿತ ಅಂತ ಕರೀತಾರೆ, ಅವನನ್ನ ಪ್ರಾಜ್ಞ ಅಂತ ಕರೀತಾರೆ. ಪ್ರಾಜ್ಞರಿಂದ ಪ್ರಜ್ಞೆಯನ್ನ ಸಂಪಾದನೆ ಮಾಡಿಕೊಳ್ಳುವ ವ್ಯಕ್ತಿಯನ್ನ ಪಂಡಿತ, ಅವನು ಪ್ರಾಜ್ಞ. ಅದರಿಂದ ಯಾವಾಗಲೂ ದೊಡ್ಡವರ ಸಂಪರ್ಕದಲ್ಲಿ ಇರಬೇಕು. ಅಂತಹ ಪ್ರಾಜ್ಞ ಏನಾಗ್ತಾನೆ, ಧರ್ಮಾರ್ಥಗಳನ್ನು ಚೆನ್ನಾಗಿ ಪಡೆದು ಸುಖವನ್ನ ಅನುಭವಿಸುವಂತಹ ಸಾಮರ್ಥ್ಯ ಬರುತ್ತವನಿಗೆ. ಸುಖ ಯಾವಾಗ ಎಂಥ ಸುಖ ಅನುಭವಿಸ್ಬೇಕು ಅನ್ನುವಂತಹ ಜ್ಞಾನ ಇರ್ಬೇಕು. ಅದಕ್ಕೆ ದೊಡ್ಡವರ ಉಪದೇಶವನ್ನ ಕೇಳಬೇಕು ಅಂತ. ಅಂದ್ರೆ ಯಾವಾಗ, ಹೇಗೆ, ಎಲ್ಲಿ, ಎಷ್ಟು. ಅಕ್ಕಿ ಇದೆ, ಬೇಳೆ ಇದೆ ಅಂತ ಬೆಳಗ್ಗೆ 4 ಗಂಟೆಗೆ ಮಾಡ್ಕೊಂಡು ತಿಂದು ಮಲಗ್ಬಿಡೋದಲ್ಲ ಅಲ್ವಾ? ಸುಮ್ನೆ ಒಂದು ಉದಾಹರಣೆ ಕೊಟ್ಟೆ ನಾನು ನಿಮ್ಗೆ. ಜ್ಞಾನಿಗಳ ಸಹವಾಸದಲ್ಲಿ ನಾವಿದ್ರೆ ಯಾವಾಗ ಯಾವುದನ್ನ ಹೇಗೆ ಎಷ್ಟು ಎಲ್ಲಿ ಅನುಭವಿಸಬೇಕು ಅನ್ನೋದನ್ನ ಪಾಠ ಮಾಡ್ತಾರೆ, ಧರ್ಮಾರ್ಥಗಳನ್ನ. ಆದ್ದರಿಂದ ಪ್ರಾಜ್ಞರ ಮೂಲಕ ಪ್ರಜ್ಞೆಯನ್ನ ಸಂಪಾದನೆ ಮಾಡ್ಕೊಳ್ಬೇಕು. ಆದ್ದರಿಂದ ನಮಗೆ ಪ್ರಜ್ಞೆ ಬಂದು ನಾವು ಪ್ರಾಜ್ಞರಾಗಬೇಕು ಅಂದ್ರೆ ಏನ್ ಮಾಡ್ಬೇಕು? ಇದ್ರ ಹೇಳ್ತಾನೆ, ಪ್ರಾಜ್ಞರ ಸಂಪರ್ಕದಲ್ಲಿ ಇರಬೇಕು. ಪ್ರಾಜ್ಞರ ಸಂಪರ್ಕದಲ್ಲಿದ್ದು ನಾವು ಪ್ರಾಜ್ಞರಾಗಿ ಧರ್ಮಾರ್ಥಗಳನ್ನ ಅನುಭವಿಸುವಂತಹ ಸಾಮರ್ಥ್ಯವನ್ನ ಪಡಿಬೇಕು. ಪ್ರಾಜ್ಞರ ಸಹವಾಸದಲ್ಲಿದ್ರೆ ಪಾಪವನ್ನ ಮಾಡುವಂತಹ ಬುದ್ಧಿ ನಮಗೆ ಬರೋದಿಲ್ಲ. ಪ್ರಾಜ್ಞರ ಸಹವಾಸ ಬಿಟ್ರೆ ಪುಣ್ಯವನ್ನ ಮಾಡುವಂತಹ ಬುದ್ಧಿ ಬರೋದಿಲ್ಲ. ದಿವಸೇನೈವ ತತ್ಕುರ್ಯಾದೇನ ರಾತ್ರೌ ಸುಖಂ ವಸೇತ್ ಅಷ್ಟಮಾಸೇನ ತತ್ಕುರ್ಯಾದೇನ ವರ್ಷಂ ಸುಖಂ ವಸೇತ್. ಚೆನ್ನಾಗಿ ಹೇಳ್ತಾನೆ ವಿದುರ. ರಾತ್ರಿ ಸುಖವಾಗಿರ್ಬೇಕು ಅಂದ್ರೆ ಎಲ್ಲಾ ಕೆಲಸನ ಬೆಳಗ್ಗೆನೆ ಮಾಡಿ ಮುಗಿಸ್ಬಿಡ್ಬೇಕು. ರಾತ್ರಿ ಊಟ ಆದ್ಮೇಲೆ ಮಾಡ್ತೀನಿ ಅಂತ ಟೆನ್ಷನ್ ಎಲ್ಲ ತಂದು ತಲೆ ಮೇಲೆ ಹಾಕೊಂಡ್ರೆ ಆಚೆಗೆ ಬೆಳಗ್ಗೇನೂ ಆಗ್ಲಿಲ್ಲ, ಈಚೆ ರಾತ್ರಿನೂ ಆಗ್ಲಿಲ್ಲ. ಮಧ್ಯಾಹ್ನ ಒಂದ್ ಅರ್ಧ ಗಂಟೆ ಮಲಗಿ ಬಿಡ್ತೀನ್ರಿ, ಆಮೇಲೆ ನೋಡ್ಕೊಳ್ಳೋಣ ಕೆಲಸನ ಅಂತ ಒಂದು ಸಲ ಕೂತ್ರೆ ಮುಗೀತ್ ಲೆಕ್ಕ ಅಲ್ಲಿಗೆ. ಏನ್ ಪುಸ್ತಕ ಪ್ರಿಂಟ್ ಆಗ್ಬೇಕು ಅನ್ನುವಾಗಲೂ ಅನುವಾದ ಮುಗ್ದಿರಲ್ಲ ಆಚಾರ್ಯದ್ದು. ಇದು ನನ್ನಲ್ಲಿರುವಂತಹ ದೋಷ. ಇದನ್ನಾದ್ರೂ ಮಹಾಭಾರತವನ್ನ ಕೇಳಾದ್ರೂ ನನ್ ದೋಷ ಪರಿಹಾರ ಆಗ್ಲಿ ಅಂತ ಹೇಳಿ ನೀವೆಲ್ಲ ಗುರುಗಳಲ್ಲಿ ವೇದವ್ಯಾಸರಲ್ಲಿ ಪ್ರಾರ್ಥನೆ ಮಾಡಿ. ಆದ್ದರಿಂದ ರಾತ್ರಿ ಸುಖವಾಗಿರ್ಬೇಕಾದ್ ನೋಡು, ಸುಮ್ನೆ ರಾತ್ರಿ ಎಲ್ಲ 2 ಗಂಟೆ ತಂಗೆ ಎದ್ದು ಬರೆದು ಬೆಳಗ್ಗೆನೂ ನಿದ್ದೆ ಇಲ್ಲ, ರಾತ್ರಿನೂ ನಿದ್ದೆ ಇಲ್ಲ. ಯಾಕೆ ಕಣ್ಣೆಲ್ಲ ಒಂಥರ ಆಗಿದೆ ಅಂತ ಮನೆಯವರೆಲ್ಲ ಕೇಳೋದು.
ಆದ್ದರಿಂದ ಒಂದು ಉದಾಹರಣೆ ಕೊಟ್ಟಿದ್ದಷ್ಟೇ. ರಾತ್ರಿಯಲ್ಲಿ ಸುಖವಾಗಿರ್ಬೇಕಾದ್ರೆ ಹಗಲಿನಲ್ಲಿ ಎಲ್ಲಾ ಕೆಲಸ ಮುಗಿಸ್ಬಿಡ್ಬೇಕು. ಅಂದ್ರೆ ಹಗಲಿನಲ್ಲಿ ಮಾಡ್ಬೇಕಾದ ಎಲ್ಲ ಕೆಲಸವನ್ನು ಮಾಡಿ ಮುಗಿಸ್ಬಿಡ್ಬೇಕು. ಅದೇ ನೋಡಿ, ಒಂದು ವರ್ಷ ಸುಖವಾಗಿರ್ಬೇಕು ಅಂದ್ರೆ ಆ ವರ್ಷದ ಕೆಲಸವನ್ನ 8 ತಿಂಗಳಲ್ಲೇ ಮುಗಿಸ್ಬಿಡ್ಬೇಕಂತ. ಅಷ್ಟಮಾಸೇನ ತತ್ಕುರ್ಯ. 8 ತಿಂಗಳಲ್ಲಿ ಒಂದು ವರ್ಷದಲ್ಲಿ ಮಾಡಬೇಕಾದ ಕೆಲಸವನ್ನೆಲ್ಲ ಮಾಡಿ ಮುಗಿಸಿಬಿಟ್ರೆ ಸಾಮಾನ್ಯವಾಗಿ ಒಂದು ಕಾಲು ಭಾಗದ ವರ್ಷವನ್ನು ಸುಖವಾಗಿ ಕಳಿಬಹುದು. ನೋಡಿ, ಕಾಲು ಭಾಗ, ಒಂದು ವರ್ಷಕ್ಕೆ 12 ತಿಂಗಳು ಅಂತ ಇಟ್ಕೊಂಡ್ರೆ 4 ಅಂದ್ರೆ ಅದು ಕಾಲು ಭಾಗ ಆಯ್ತು. ಆ 4 ತಿಂಗಳು ಸುಖವಾಗಿ ಕಳೆದು ಬಿಟ್ರೆ ಇಡೀ ವರ್ಷವೇ, ಈ ವರ್ಷ ಇಡೀ ನಮಗೆ ಈಸಿಯಾಗಿ ಪಾಸ್ ಆಗೋಯ್ತಪ್ಪ ಅಂತೀವಿ ನಾವು. ಎಂಥ ಮಾತು ಅಂದ್ರೆ, ಸೋಂಬೇರಿಗಳಾಗಬಾರ್ದು ಅಂತ ತಾತ್ಪರ್ಯ, ಅಲಸಿಗಳಾಗಬಾರ್ದು ಅಂತ ವಿದುರನ ಉಪದೇಶ. ಕೆಲಸ ಮಾಡ್ರಿ, ನಾವು ಭಗವಂತ ನಮ್ಮನ್ನ ಇಲ್ಲಿ ಇಟ್ಟಿರೋದೇ ಏನಾದ್ರೂ ಒಂದು ಕೆಲಸ ಮಾಡ್ಲಿಕ್ಕೆ. ವಾ, ಕರ್ಮವನ್ನ ಮಾಡದೆ ಜೀವರಿಗೆ ಒಂದು ಕ್ಷಣವೂ ಇರ್ಲಿಕ್ಕಾಗೋದಿಲ್ಲ ಅಂತ ಗೀತೆಯ ಮಾತು. ಆದ್ದರಿಂದ ಸುಖವಾಗಿರ್ಬೇಕಾದ್ರೆ ಕೆಲಸಗಳನ್ನು ಯಾವಾಗ ಮಾಡಬೇಕು ಅನ್ನೋದನ್ನ ವಿದುರ ಹೇಳ್ದ. ಅದನ್ನ ಇನ್ ಮುಂದೆ ಹೇಳ್ತಾನೆ ನೋಡಿ. ಪೂರ್ವೇ ವಯಸ್ಸಿ ತತ್ಕುರ್ಯಾದ್ ಏನ ವೃದ್ಧ ಸುಖಂ ವಸೇತ್. 75 ವರ್ಷ ಆದ್ರೂ ಕೆಲಸ ಮಾಡ್ತಾ ಇರೋದು. 75 ವರ್ಷ ಆದ್ರೂ ಇವತ್ತಿನ ಅನ್ನಕ್ಕೇನು, ನಾಳೆ ಅನ್ನಕ್ಕೇನು, ರಾತ್ರಿಗೆ ಒಪ್ಪತ್ತಿನ ಊಟಕ್ಕೇನು ಮಾಡೋದು ಅನ್ನುವ ಆಲೋಚನೆ ಇಟ್ಟುಕೊಂಡು 75-80 ವರ್ಷ ಜನ ಬದುಕ್ತಾ ಇರ್ತಾರೆ. ಅವರವರ ಪ್ರಾರಬ್ಧ ನಾವೇನು ಮಾಡ್ಲಿಕ್ಕಾಗೋದಿಲ್ಲ. ಕೆಲವರ ಭಗವಂತ ಒಂದು ತಿಳ್ಕೊಳ್ಬೇಕು ನಾವು. ಇವತ್ತು ನಾವು 2 ಹೊತ್ತು ಚೆನ್ನಾಗಿ ತಿಂದು ಒಳ್ಳೆ ನಿದ್ದೆ ಮಾಡಿ ನಮಗೆ ಯೋಗ್ಯವಾದ ಪದಾರ್ಥವನ್ನ ಕೊಂಡುಕೊಂಡು ಏನು ಸಂತೋಷವಾಗಿದ್ದೇವೆ, ಅದು ಕೋಟ್ಯಾನುಕೋಟಿ ಜೀವರುಗಳ ಕನಸಿನ ಜೀವನ. ಕೆಲವರು ಕನಸು ಕಾಣ್ತಾ ಇರ್ತಾರೆ ಹೀಗ್ ಬದುಕ್ಬೇಕು ಅಂತ, ಅದನ್ನ ನಾವು ಬದುಕ್ತಾ ಇರ್ತೀವಿ. ಆದ್ರೆ ನಾವು ಮೂರ್ಖರು, ನಮಗಿಂತ ಉತ್ತಮರು, ದೊಡ್ಡವರು, ದುಡ್ಡಿರೋರು ನಾವಾಗ್ಬೇಕು ಅಂತ ಅಪೇಕ್ಷೆ ಪಡ್ತಾ ಇರ್ತೇವೆ. ನಮ್ ಮೂರ್ಖತನ ಹೇಗಿರುತ್ತೆ ಅಂತ. ದೊಡ್ಡವರ ಸಹವಾಸ, ದುಡ್ಡಿದ್ದವರ ಸಹವಾಸ ಅಪಾಯಕ್ಕೆ ಆಹ್ವಾನ ಅಂತ ಶಾಸ್ತ್ರ. ಆದ ಕಾರಣವೇ ಎಲ್ಲವನ್ನೂ ಕೂಡ, ಒಂದು ಮದುವೆ ಸಂಬಂಧ ಆಗ್ಲಿ, ಒಂದು ಫ್ರೆಂಡ್ಶಿಪ್ ಆಗ್ಲಿ, ಒಂದು ವ್ಯವಹಾರವಾಗ್ಲಿ, ಸಮಾನರ ಜೊತೆಯಲ್ಲಿ ಮಾಡ್ರಿ ಅಂತ ವಿದುರ ನೀತಿಯಲ್ಲಿ ಬಂತಲ್ಲ. ಸಮಾನರ ಜೊತೆಯಲ್ಲಿ ಮಾಡ್ರಪ್ಪ, ನಮಗಿಂತ ಉತ್ತಮರ ಜೊತೆಯಲ್ಲಿ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಶಾಸ್ತ್ರ. ಆದ್ರೆ ನಾವು ನಮಗಿಂತ ಜ್ಞಾನದಲ್ಲಿ ಉತ್ತಮರ ಸಹವಾಸ ಮಾಡ್ಲಿಕ್ಕೆ ಹೋಗೋದೇ ಇಲ್ಲ. ದುಡ್ಡಲ್ಲಿ ಉತ್ತಮರಾದ್ರೆ ಓಹೋ ಅಂತ ಕಾಯ್ತಾ ಇರ್ತೀವಿ. ನಮ್ಮ ಹಣೆ ಬರ ಅದು. ಹೇಳ್ತಾನೆ ವಿದುರ, ವೃದ್ಧರಾಗಿದ್ದಾಗ ಸುಖವಾಗಿ ಬದುಕಬೇಕು ಅಂದ್ರೆ ಯೌವನದಲ್ಲಿ ಒಳ್ಳೆ ಕೆಲಸವನ್ನ ಮಾಡಿಬಿಡ್ಬೇಕು. ಒಳ್ಳೆ ಕೆಲಸವನ್ನ ಮಾಡಿ 4 ಕಾಸು ಸಂಪಾದನೆ ಮಾಡಿ ಇಟ್ಟುಕೊಂಡ್ರೆ ವೃದ್ಧಾಪ್ಯದಲ್ಲಿ 2 ಹೊತ್ತು ತಿನ್ಕೊಂಡು ಆರಾಮಾಗಿರ್ಬೋದು. ಇವಾಗ ನಾನು ತಿಂದು ಉಂಡು ಮಲಗಿ ಉಂಡು ಊರೆಲ್ಲ ತಿರುಗಿ ಸಂತೋಷವಾಗಿರ್ತೇನೆ ಅಂತಂದ್ರೆ 4 ಹಲ್ಲು ಬೀಳೋ ತನಕ ಚೆನ್ನಾಗಿರ್ತಾನೆ. ಕಣ್ಣು ಸ್ವಲ್ಪ ಮಂದ ಆಗೋ ತನಕ ಚೆನ್ನಾಗಿರ್ತಾನೆ. ಸ್ವಲ್ಪ ಕಾಲ್ ನೋವು, ಮಂಡಿ ನೋವು ಬರೋ ತನಕ ಚೆನ್ನಾಗಿರ್ತಾನೆ. ಆಮೇಲೆ ಅಯ್ಯಯ್ಯೋ, ವಯಸ್ಸಾದ್ಮೇಲೆ ಆ ಕೆಲಸ ಮಾಡ್ಬೋದಾಗಿತ್ತಲ್ಲ, ಅವಾಗ ಕೆಲಸ ಮಾಡಿದ್ದಿದ್ರೆ 4 ಕಾಸು ಉಳಿಸ್ಕೊಂಡಿದ್ದಿದ್ರೆ 2 ಹೊತ್ತು ತಿನ್ಬೋದಾಗಿತ್ತಲ್ಲ. ಎಂತ ಮಾತ್ ನೋಡಿ. ಇವತ್ತಿನ ಕಳೆದ್ರೆ ಸಾಕು ಅನ್ನುವ ತೂರಾಲೋಚನೆ ಇಲ್ಲದ, ಫೋರ್ಸೈಟ್ ಇಲ್ಲದ ವ್ಯಕ್ತಿಗಳ ಜೀವನ ಹಾಳಾಗಿ ಹೋಗುತ್ತೆ. ನಾಳೆಗೆ ಅಂತ ಏನಾದ್ರೂ ಮಾಡಬೇಕು. ಹಾಗಿದ್ರೆ ವೃದ್ಧಾಪ್ಯದಲ್ಲಿ ಸುಖವಾಗಿ ಬದುಕ್ಬೋದು. ಅಂದ್ರೆ ವೃದ್ಧಾಪ್ಯದಲ್ಲಿ ಸುಖವಾಗಿ ಬದುಕಬೇಕಾದ್ರೆ ಒಳ್ಳೆ ಯೌವನವಿದ್ದಾಗ, ದೇಹದಲ್ಲಿ ದಾರ್ಢ್ಯ ಇದ್ದಾಗ, ಕೆಲಸ ಮಾಡುವ ಸಾಮರ್ಥ್ಯ ಇದ್ದಾಗ ಸಂಪಾದನೆ ಮಾಡಿ ಬಿಡ್ಬೇಕು. ಅದೇ ಹೇಳ್ತಾನೆ ನೋಡ್ರಿ, ಯಾವಜ್ಜೀವಂತು ತತ್ಕುರ್ಯಾದ್ ಏನ ಪ್ರೇತ್ಯ ಸುಖಂ ವಸೇತ್. ಸತ್ತು ಹೋದ್ಮೇಲೂ ಸುಖವಾಗಿರ್ಬೇಕು. ಅಂದ್ರೆ ನಾನ್ ಚಿಕ್ಕ ವಯಸ್ಸಲ್ಲಿ ದೇವ್ರ ಪೂಜೆ ಮಾಡ್ತಾ ಇದ್ದೆ, ಈಗ ಮಾಡಲ್ಲ. ಚಿಕ್ಕ ವಯಸ್ಸಲ್ಲಿ ಪಾರಾಯಣ ಮಾಡ್ತಾ ಇದ್ದೆ, ಈಗ ಮಾಡಲ್ಲ. ಚಿಕ್ಕ ವಯಸ್ಸಲ್ಲಿ ತೀರ್ಥಯಾತ್ರೆ ಮಾಡಿದ್ದೆ, ಈಗ ಮಾಡಲ್ಲ. 40 years ಬ್ಯಾಕ್, 50 years ಬ್ಯಾಕ್ ಕತೆ ಹೇಳ್ತಾ ಕೂತಿರ್ತಾರೆ ನಮ್ಮಲ್ಲಿ ಎಷ್ಟೋ ಜನ. ಇಲ್ವಂತೆ, ಸತ್ತ ಮೇಲೂ ಸುಖವಾಗಿರುವಂತೆ ನಮ್ಮನ್ನ ಮಾಡುವ
ಕರ್ತವ್ಯ ಕರ್ಮಗಳೇನಿದೆ ಅದನ್ನ ಬದುಕಿರೋ ತನಕ ಮಾಡ್ತಿರ್ಬೇಕು. ಯಾವ ಜೀವಂತು ತತ್ಕುರ್ಯಾತಿ. ಇಂಥ ವಿದುರನ ಉಪದೇಶಕ್ಕೆ ನಾವು ಏನು ಕೊಡ್ಬೇಕು ಹೇಳಿ ಅವನಿಗೆ? ವಿದುರನ ಸ್ಮರಣೆನೂ ಮಾಡಲ್ಲ ನಾವು, ಆ ಮಹಾನುಭಾವನ ಸ್ಮರಣೆ ಮಾಡಿಬಿಟ್ರೆ ಸಾಕು. ಆದ್ದರಿಂದ ಸತ್ತ ಮೇಲೂ ನಾವು ಸುಖವಾಗಿರ್ಬೇಕು ಅಂತಂದ್ರೆ ಆಮುಷ್ಮಿಕ, ಪರಲೋಕದಲ್ಲಿ ನಾವು ಸುಖವಾಗಿರ್ಲಿಕ್ಕೆ ಸಾಧಕವಾದ ಎಲ್ಲವನ್ನ, ಆಚಾರ ವಿಚಾರವಾಗ್ಲಿ, ಪಾಠ ಪ್ರವಚನವಾಗ್ಲಿ, ಪೂಜಾ ಪಾರಾಯಣಗಳಾಗ್ಲಿ, ಯಜ್ಞ ತಪಸ್ಸು ಅಧ್ಯಯನಗಳಾಗ್ಲಿ ಬದುಕಿರೋ ತನಕ ಮಾಡಬೇಕು. ಯಾಕೆ ಅಂದ್ರೆ ಸತ್ತ ಮೇಲೂ ಸುಖವಾಗಿರ್ತೀವಿ ನಾವು, ಯೋಗ್ಯವಾದಂತಹ ಸ್ಥಾನ ಬರುತ್ತೆ. ಆದ್ದರಿಂದ ವಿದುರ ಹೇಳ್ತಾನೆ, ಹೇಗೆ ಹೇಗೆ ಕೆಲಸವನ್ನ ಯಾವಾಗ ಮಾಡಬೇಕು. ಈಗ ಹೇಳ್ತಾನೆ ಯಾರ್ಯಾರನ್ನ ಯಾವಾಗ ಹೊಗಳ್ಬೇಕು ಅಂತ. ಇದರಲ್ಲಿ ಒಂದು ನಮಗ್ ಸಮಸ್ಯೆ ಆಗ್ಬಿಡುತ್ತೆ. ಇಲ್ಲಿ ಹೇಳ್ತಾ ಇರೋನು ಗಂಡ ಆದ್ರಿಂದ ಹೆಣ್ಣು ಬಗ್ಗೆ ಮಾತಾಡ್ತಾನೆ, ಹೇಳೋಳು ಹೆಣ್ಣಾದ್ರೆ ಗಂಡು ಬಗ್ಗೆ ಮಾತಾಡ್ತಾಳೆ. ಅವನು ಹಾಗೆ ಇಟ್ಕೊಳ್ಬೇಕಿಲ್ಲಿ. ಎಲ್ಲೆಲ್ಲಿ ಹೆಣ್ಣು ಅಂತ ಬರುತ್ತೆ ಅಲ್ಲಲ್ಲಿ ಗಂಡು ತಗೋಬೇಕು. ಯಾಕೆ ಅಂದ್ರೆ ಶಾಸ್ತ್ರದಲ್ಲಿ ಉಪದೇಶ ಮಾಡೋರು ಗಂಡಸರಾದ್ದರಿಂದ ಆ ದೊಡ್ಡ ದೊಡ್ಡ ಹೆಣ್ಮಕ್ಳೆಲ್ಲ ಉಪದೇಶ ಮಾಡುವಾಗ ಅಲ್ಲಿ ಗಂಡಸನ ಉದಾಹರಣೆಯಾಗಿ ತಗೊಂಡಿದ್ದಾರೆ. ಮದಾಲಸ ಮೊದಲಾಗಿರ್ತಕ್ಕಂತಹ ಮಾರ್ಕಂಡೇಯ ಪುರಾಣಾದಿಗಳಲ್ಲಿ ಮದಾಲಸ ಚರಿತ್ರೆ ವಿಸ್ತಾರವಾಗಿ ಬರುತ್ತೆ. ಮದಾಲಸಾ ದೇವಿ ಇರಬಹುದು, ಗಾರ್ಗಿ ವಾಚಕ್ನವ್ಯಾದಿಗಳಿರಬಹುದು, ಅವರೆಲ್ಲರೂ ಕೂಡ ತಗೊಳ್ಬೇಕಾದ್ರೆ ಗಂಡಸರನ್ನೇ ಉದಾಹರಣೆಯಾಗಿ ಇಟ್ಕೊಂಡಿದ್ದಾರೆ. ಆದ್ದರಿಂದ ಇಲ್ಲಿ ಗಂಡಸರು ಎಲ್ಲೆಲ್ಲಿ ಉಪದೇಶ ಮಾಡ್ತಾರೆ ಅಲ್ಲಿ ಹೆಣ್ಮಕ್ಳನ್ನ ತಗೊಂತಾರೆ, ಅಲ್ಲಿ ನಾವು ಗಂಡಸರನ್ನ ಇಟ್ಕೋಬೇಕು. ಎಲ್ಲೆಲ್ಲಿ ಗಂಡಸರನ್ನ ಹೇಳ್ತಾರೆ ಅಲ್ಲಿ ಹೆಣ್ಮಕ್ಳು ಅದು ನಿಯಮ ಅದು. ಯಾಕೆಂದ್ರೆ ಇಬ್ಬರೂ ಸಾಧಕರೇ, ಇಬ್ಬರೂ ಮೋಕ್ಷಯೋಗ್ಯರೇ. ಆದ್ದರಿಂದ ಯಾರ್ಯಾರನ್ನ ಪ್ರಶಂಸೆ ಮಾಡಬೇಕು ಅಂತ ಶಾಸ್ತ್ರ. ಇಲ್ಲಿ ಊಟಕ್ಕೆ ಹೋದ್ವಿ, ಊಟಕ್ಕೆ ಹೋದ್ಮೇಲೆ ಒಳ್ಳೆ ಎಲೆಯಲ್ಲಿ ಪಂಚಭಕ್ಷ ಪರಮಾನ್ನಗಳನ್ನು ಹಾಕಿದ್ರು. ಓಹೋ ಸೂಪರ್ ಆಗಿ ಮಾಡಿಸ್ಬಿಟ್ಟಿದ್ದೀರಾ ಬಿಡ್ರಿ ಸ್ವಾಮಿ, ನೀವು ಅದ್ಭುತ ಊಟ ಅಂತ ಅನ್ಬಾರ್ದಂತೆ. ವಿದುರ ಹೇಳ್ತಾನೆ, ಉಂಡ ಅನ್ನ ಚೆನ್ನಾಗಿ ಜೀರ್ಣ ಆಗ್ಬಿಟ್ರೆ ಮಾರನೇ ದಿನದಲ್ಲಿ ಪ್ರವೃತ್ತಿ ಮಲ ವಿಸರ್ಜನೆ ಏನು ತೊಂದರೆ ಇಲ್ದ ಹಾಗೆ ನಡೆದ್ರೆ, ಅನ್ನ ಜೀರ್ಣ ಆದ್ರೆ ನೆನ್ನೆ ಊಟ ಮಾಡಿದ ಅನ್ನವನ್ನ ಪ್ರಶಂಸೆ ಮಾಡಬೇಕು. ಇದು ಪಾಠ. ಇದು ಜೀರ್ಣಮನ್ನಂ ಪ್ರಶಂಸಂತಿ. ಜೀರ್ಣವಾದ, ಕರಗಿದ, ಅರಗಿ ಹೋದ, ಡೈಜೆಸ್ಟ್ ಆದ ಅನ್ನವನ್ನ ಪ್ರಶಂಸೆ. ಚೆನ್ನಾಗಿತ್ತು ಅಂತ ಆಗೋದು ಯಾವಾಗ? ನಮಗೆ ಯಾವುದೇ ತೊಂದರೆ ಇಲ್ಲದೆ ಅರಗಿದಾಗ. ಅನ್ನವನ್ನ ಪ್ರಶಂಸೆ ಮಾಡೋದು ಹಾಗೆ. ಗಂಡ ಹೆಂಡತಿಯನ್ನ, ಹೆಂಡತಿ ಗಂಡನನ್ನ ಪ್ರಶಂಸೆ ಮಾಡೋದು ಯಾವಾಗ? ನೀವು ತುಂಬಾ ಒಳ್ಳೆಯವರು ಕಣ್ರಿ, ನಿಮ್ ಕ್ಯಾರೆಕ್ಟರ್ ಸೂಪರ್ ಆಗಿದೆ ಅಂತ ಇವಳು, ನೀನು ಒಳ್ಳೆಯವಳು, ತುಂಬಾ ಒಳ್ಳೆಯವಳು, ನಿನ್ ಕ್ಯಾರೆಕ್ಟರ್ ಸೂಪರ್ ಅಂತ ಇವನು. ಯಾವಾಗ ಅಂತಂದ್ರೆ ಭಾರ್ಯಾಂಚ ಗತ ಯೌವನ. ಭಾರ್ಯ ಅಂತಂದ್ರೆ ಭರ್ತ ಅಂತ ಇಟ್ಕೊಳ್ಬೇಕು, ಗಂಡ ಹೆಂಡತಿ ಇಬ್ಬರು. ಯಾವಾಗ ಅಂತಂದ್ರೆ ಯೌವನ ಕಾಲ ಮುಗಿದ ಮೇಲೆ. ಸಾಧನೆ ಇರೋದೇ ಅದಾದ್ಮೇಲೆ. ಅಟ್ರಾಕ್ಷನ್ ಅನ್ನೋದು ಕೇವಲ ಫಿಸಿಕಲ್ ಅಟ್ರಾಕ್ಷನ್ ಆಗಿತ್ತಾ, ಅಥವಾ ಹೃದಯದ ಮೂಲಕ ಅಟ್ರಾಕ್ಷನ್ನ, ಸಾಧನೆಯ ಅಟ್ರಾಕ್ಷನ್ನ ಅನ್ನೋದೆಲ್ಲ ಗೊತ್ತಾಗೋದು ಯಾವಾಗ ಅಂದ್ರೆ 45, 46, 47 ಆದ್ಮೇಲೆ. ಇಂದ್ರಿಯದ ಶಕ್ತಿ ಯಾವಾಗ ಕಡಿಮೆ ಆಗ್ತದೆ, ಯೌವನ ಕಾಲ ಯಾವಾಗ ಪೂರ್ಣವಾಗಿ ನಾಶವಾಗ್ತದೆ, ಹೋಗಿಬಿಡುತ್ತೆ, ಆಗ ಇವರಿಬ್ಬರೂ ಪರಸ್ಪರ ಒಬ್ಬರನ್ನೊಬ್ಬರು ಪ್ರಶಂಸೆ ಮಾಡ್ಬೇಕು. ಆಮೇಲೆ ಅವಳ ಪಾಡಿಗೆ ಅವಳು, ಇವನ್ ಪಾಡಿಗೆ ಇವನು, ಇಬ್ಬರು ಪರಸ್ಪರ ಸಾಧನೆ ಇಲ್ಲ, ಮಾತಿಲ್ಲ, ಕಥೆ ಇಲ್ಲ ಅಂತ ಆಗ್ಬಿಟ್ರೆ ಮದುವೆ ಆಗಿದ್ ಯಾಕೆ ಅಂತಂದ್ರೆ ಉದ್ದೇಶವೇ ಬೇರೆ ಆಗ್ಬಿಡುತ್ತೆ. ನೋಡಿ ವಿದುರನ ಮಾತು, ನಮ್ಮ ವಿದುರನ ಉಪದೇಶ, ಎಷ್ಟು ನಮಸ್ಕಾರ ಮಾಡ್ಬೇಕು ಇದಕ್ಕೆ. ಶೂರಂ ವಿಜಿತ ಸಂಗ್ರಾಮಂ. ಇವನು ಶೂರ ಅಂತ ಯಾವಾಗ ಕರಿಬೇಕು? ಯಾರನ್ನ ಕರಿಬೇಕು ಶೂರ ಅಂತ? ಮನೇಲಿ ಕೂತ್ಕೊಂಡು ಶೂರ ಶೂರ ಅಂತ ಅನ್ನೋದಲ್ಲ. ಪಾಪ ಉತ್ತರ ಕುಮಾರನ್ ಕಥೆ ಬಂತಲ್ಲ, ತಲೆ ಕತ್ರ ಸಾಕ್ಬಿಡ್ತೀನಿ ಕೌರವರದ್ದು ಅಂತ ಎಲ್ಲ ಅಂದ. ಆಮೇಲೆ ಕರ್ಕೊಂಡು ಹೋದ್ರೆ ಉತ್ತರ ಗೋಗ್ರಹಣದಲ್ಲಿ ಹೆದರ್ಕೊಂಡು ಓಡ್ಬಿಟ್ಟ. ಅಂಥವನು ಶೂರ ಅಲ್ಲ. ಯುದ್ಧದಲ್ಲಿ ಯಾರು ಗೆದ್ದು ಬರ್ತಾನೆ ಅವನನ್ನ ಶೂರ ಅಂತ ಕರೀತಾರೆ.
ತಪಸ್ವಿ ಅಂದ್ರೆ ಯಾರು? ಕತಪಾರಂ ತಪಸ್ವಿನಂ. ತಪಸ್ವಿಯನ್ನ ಅವ್ರು ನೋಡ್ತಿದ್ದ ಹಾಗೆ ತಪಸ್ವಿಗಳು ಅಂತ ಅಂದು ಬಿಡೋದಲ್ಲ, ಅವ್ರು ನೋಡ್ತಿದ್ದಂಗೆ ಜ್ಞಾನಿಗಳು ಮಹಾಯೋಗ್ಯರು ಅಂತ ಅಂದು ಬಿಡೋದಲ್ಲ. ಯಾವಾಗ ಅವ್ರನ್ನ ಅನ್ಬೇಕು ಅಂದ್ರೆ ಗತಪಾರಂ, ಶಾಸ್ತ್ರ ಹೇಳಿದ ಫಲವನ್ನ ಪೂರ್ಣವಾಗಿ ಪಡೆದ ಅಪರೋಕ್ಷ ಜ್ಞಾನಿಯನ್ನ ಪ್ರಶಂಸೆ ಮಾಡ್ತಾರೆ ಲೋಕದಲ್ಲಿ. ಇದರಿಂದ ಮೇಲ್ನೋಟಕ್ಕೆ ವೇಷಕ್ಕೆ ಮಣೆ ಹಾಕುವುದಲ್ಲ, ವಯಸ್ಸಿಗೆ ಮಣೆ ಹಾಕೋದಲ್ಲ, ಎಲೆ ಅನ್ನ ನೋಡಿ ಮಣೆ ಹಾಕೋದಲ್ಲ. ಅಂತ ಅದ್ಭುತವಾದ ಮಾತು. ಧನೇನ ಅಧರ್ಮಲಬ್ಧೇನ ಯಚ್ಛಿದ್ರಮಪಿ ಧೀಯತೆ ಅಸಂವೃತಂ ತದ್ಭವತಿ ತತೋನ್ಯದವದೀರ್ಯತೆ. ಯಾವನೋ ಸರಿಯಾಗಿಲ್ಲ ರೀ, ಅವನ್ ನಡತೇನೆ ಸರಿಗಿಲ್ಲ, ಅವನ್ ಸರಿಗಿಲ್ಲ, ಅವನ್ ಸರಿಗಿಲ್ಲ. ಆದ್ರೆ ಒಳ್ಳೆ ದುಡ್ಡಿದೆ, ಆ ದುಡ್ಡು ಹೇಗೆ ಸಂಪಾದನೆ ಆಗ್ತಾ ಇದೆ? ದುಡ್ಡಿದ್ದು ಬಿಟ್ರೆ ಎಲ್ಲ ತಪ್ಪುಗಳು ಮುಚ್ಕೊಂಡು ಹೋಗ್ಬಿಡುತ್ತೆ ಅಂತೀವ್ ನಾವು. ಒಂದು ಸಲ ದುಡ್ಡು ಮಾಡಯ್ಯ, ದುಡ್ಡು ಒಂದು ಇದ್ರೆ ಸಾಕು, ಎಲ್ಲವನ್ನು ಮುಚ್ಚಿಬಿಡತ್ತೆ ಅದು. ಅಂದ್ರೆ ವಿದುರ ಅಂತಾನೆ, ಆ ದುಡ್ಡು ಎಲ್ಲಿಂದ ಬಂತು ನೋಡಪ್ಪ ಅಂತ. ಅಧರ್ಮ ಲಬ್ಧೇನ ಧನೇನ, ಕೆಟ್ಟ ಮಾರ್ಗದಿಂದ, ಅಧರ್ಮದ ಮಾರ್ಗದಿಂದ ಸಂಪಾದನೆ ಮಾಡಿದ ಹಣ ನಮ್ಮ ತಪ್ಪನ್ನ ಮುಚ್ಚುವುದಿಲ್ಲ. ನೀವು ಒಂದು ಕಡೆ ಮುಚ್ಕೊಂಡ್ರೆ ಇನ್ನೊಂದು ಕಡೆ ಇದು ಒಟಕೂಪಿನ ನ್ಯಾಯ ಅಂತ. ಆ ಪಾಪ ಆಗತಾನೆ ಉಪನಯನ ಆದ 5-6 ವರ್ಷದ ಒಟು ಕೌಪಿನ ಕಟ್ಕೊಂತಾನೆ ಪಾಪ. ಇಷ್ಟುದ್ದ ಕೊಟ್ಬಿಟ್ಟಿದ್ದಾರೆ ಕೌಪಿನ ಅವ್ರ ಮನೆಯಲ್ಲಿ. ಮುಂದೆ ಮುಚ್ಕೊಂಡ್ರೆ ಹಿಂದೆ ಬಿಚ್ಚತ್ತೆ, ಹಿಂದೆ ಮುಚ್ಕೊಂಡ್ರೆ ಮುಂದೆ ಬಿಚ್ಚತ್ತೆ, ಹಾಗೆ. ಆದ್ದರಿಂದ ಅಧರ್ಮದಿಂದ ಸಂಪಾದನೆ ಮಾಡಿದ ಹಣ ನಮ್ಮ ತಪ್ಪು ನಡತೆಯನ್ನ ಮುಚ್ಚೋದಿಲ್ಲ. ಅದು ಒಂದು ಕಡೆ ಮುಚ್ಚಿದ್ರೆ ಇನ್ನೊಂದು ಕಡೆ ಓಪನ್ ಆಗುತ್ತೆ. ಆದ್ದರಿಂದ ತಪ್ಪು ಮಾಡಬಾರದು, ಅಧರ್ಮದಿಂದ ಹಣ ಸಂಪಾದನೆ ಮಾಡಬಾರದು ಅಂತ ತಾತ್ಪರ್ಯ. ಏನಾಗತ್ ಬಿಡ್ರಿ. ಸರಿ, ಪಾಪ ಪುಣ್ಯ ಧರ್ಮ ಅಧರ್ಮ ಮನಸ್ಸಿಗೆ ಬಿಟ್ಟಿದ್ದು. ನಮ್ಮನ್ನ ಶಾಸನ ಮಾಡುವಂತವ್ರು ಯಾರಿದ್ದಾರೆ? ನಮ್ಮನ್ನ ಹೀಗ್ ಮಾಡು ಹಾಗ್ ಮಾಡು ಅಂತ ನಮ್ಮನ್ನ ಕಂಟ್ರೋಲ್ ಮಾಡೋರು ಯಾರ್ರಿ? ನನಗ್ ಹಾಗ್ ಮಾಡು ಹೀಗ್ ಮಾಡು ಅಂತ ಹೇಳೋರೇ ಇಲ್ಲ ಅಂತಂದ್ರೆ ಒಬ್ಬೊಬ್ಬರಿಗೆ ಒಬ್ಬೊಬ್ರು ಕಂಟ್ರೋಲ್ ಮಾಡ್ಲಿಕ್ಕಿದ್ದಾರಪ್ಪ. ಪಾಪ ಮಾಡಿದ್ದು ಗೊತ್ತಾಗಲ್ಲ ಅಂತ ಹೇಳ್ಬೇಡ. ಗುರುರಾತ್ಮವತಾಂ ಶಾಸ್ತ, ಗುರುಗಳು ಆತ್ಮವಂತರಿಗೆ ಶಾಸನ ಮಾಡ್ತಾನಂತೆ. ಆತ್ಮವಂತರು ಅಂದ್ರೆ ಯಾರು? ವಾದಿರಾಜ ಸ್ವಾಮಿಗಳು ವ್ಯಾಖ್ಯಾನ ಮಾಡ್ತಾರೆ, ವಶೀಕೃತ ಚಿತ್ತಾನಾಂ ಮುನೀನಾಂ, ಅವರ ಚಿತ್ತವನ್ನ ಎಲ್ಲವನ್ನ ಒಳಗಿನ ಎಲ್ಲವನ್ನ ಯಾರು ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ ಮುನಿಗಳು, ಅವರಿಗೆ ಆತ್ಮವಂತರು ಅಂತ ಹೆಸರು. ಮುನಿಗಳು ಮೌನವನ್ನ ತಾಳಿ ಪ್ರಣವವಾಚ್ಯನಾದ ಭಗವಂತನನ್ನ ಮನನದ ಮೂಲಕ ಅನುಸಂಧಾನ ಮಾಡತಕ್ಕ ಜ್ಞಾನಿ ವರೇಣ್ಯರು, ಅವರನ್ನ ಶಾಸನ ಮಾಡತಕ್ಕಂತಹ ವ್ಯಕ್ತಿಗಳು ಯಾರು ಅಂದ್ರೆ ಗುರು. ರಾಜ ಶಾಸ್ತ, ರಾಜ ದುರಾತ್ಮನ, ದುರಾತ್ಮರಿಗೆ, ಕೆಟ್ಟ ವ್ಯಕ್ತಿಗಳಿಗೆ, ತಪ್ಪು ಮಾಡಿದವರಿಗೆ ಶಾಸನವನ್ನ ಶಿಕ್ಷೆಯನ್ನ ಕೊಡತಕ್ಕಂಥವನು ಯಾರು? ರಾಜ. ಮುನಿಗಳಿಗೆ ಶಿಕ್ಷೆಯನ್ನ ಕೊಡ್ಲಿಕ್ಕೆ ರಾಜನಿಗೆ ಅಧಿಕಾರ ಇಲ್ಲ, ಗುರುಗಳಿಗೆ ಅಧಿಕಾರ. ಯಾಜ್ಞವಲ್ಕ್ಯರಿಗೆ ವೈಶಂಪಾಯನರು ಮಾಡಿದ ಹಾಗೆ, ಬಿಟ್ಟೋಗು ನೀನು, ವೇದವನ್ನ ಬಿಟ್ಟೋಗಿ ನೀನು. ಆತರ ಬೇಕಾದಷ್ಟಿದೆ ಉದಾಹರಣೆಗಳು. ಅದೇ ಕೆಟ್ಟವರಿಗೆ, ಕಳ್ಳತನ ಮಾಡಿದವರಿಗೆ, ಮೋಸ ಮಾಡಿದವರಿಗೆ, ಸ್ತ್ರೀಯರನ್ನ ಕೆಟ್ಟದಾಗಿ ನಡೆಸ್ಕೊಂಡವರಿಗೆ, ಒಟ್ಲೊಂದು ದುರಾತ್ಮರಿಗೆ, ದುಷ್ಟರಿಗೆ ಶಾಸನವನ್ನ ಶಿಕ್ಷೆಯನ್ನ ಕೊಡತಕ್ಕಂಥವನು ಯಾರು ಅಂತಂದ್ರೆ ರಾಜ. ಇರ್ಲಿ, ಆದ್ರೆ 3ನೇ ವರ್ಗ ಒಂದಿದೆ. ಹೊರಗಡೆ ಎಲ್ಲ ವೇಷ, ನಾನೇನ್ ತಪ್ಪು ಮಾಡ್ತಿಲ್ಲ, ನಾನು ಹಾಗೆ ಹೀಗೆ ಅನ್ನೋದು. ಒಳಗಡೆ ಯಾರಿಗೂ ಗೊತ್ತಾಗದೇ ಇರುವಂತೆ ಪಾಪಗಳು ಮಾಡ್ತಾರ. ಅಂತಃ ಪ್ರಚ್ಛನ್ನ ಪಾಪಾನ, ಇದು ಭಯ ಕೊಡುವಂತಹ ಶಬ್ದ. ಅಂತಃ ಪ್ರಚ್ಛನ್ನ ಪಾಪಾನ, ಅಂತಹ ಒಳಗಡೆ
ಬೇರೆ ಯಾರು ಕಾಣಬಾರದು. ನಾವು ಮಾಡುವಂಥದ್ದು ಬೇರೆ ಯಾರು ಕಾಣಬಾರದು. ಪಾಪವೇ. ಯಾರಿಗೂ ಇನ್ನೊಬ್ಬರಿಗೆ ಕಾಣದೇ ಇರುವಂತೆ ಒಳಗಡೆ ಮುಚ್ಚಿಟ್ಟು ಮಾಡಿದ ಪಾಪಗಳನ್ನ ಬಚ್ಚಿಟ್ಟು ಬಿಚ್ಚಿಟ್ಟು ಹೊರಗೆ ತೋರಿಸಿ, ನೀ ಮಾಡಿದ ಪಾಪ ಇದು, ಊರ್ನಲ್ಲಿ ಯಾರಿಗ್ ಗೊತ್ತಾಗಬಾರದು ಅಂತ ಮಾಡದೆ, ಊರಿಗೇ ಬೆಳಕಾದ ಸೂರ್ಯ ನಿನ್ನೊಳಗೇ ಇದ್ದಾನಲ್ಲಪ್ಪ, ಆ ಸೂರ್ಯನ ಮಗನೇ ನಾನು ಅಂತ ಬರ್ತಾನೆ ನಮ್ಮ ಯಮಧರ್ಮರಾಜ. ಅಂತಃ ಪ್ರಚ್ಛನ್ನ ಪಾಪಾನಾಂ ಶಾಸ್ತ ವೈವಸ್ವತೋ ಯಮಃ. ದೊಡ್ಡ ಶಬ್ದ ಹಾಕಿದ್ದಾರೆ ಬಿದುರ. ವೈವಸ್ವತೋ ಯಮಃ. ವಿವಸ್ವಾನ್ ನಾಮಕನಾದ ಸೂರ್ಯನ ಮಗ ವೈವಸ್ವತ, ಅವನೇ ಯಮ. ವೈವಸ್ವತ ಅನ್ನೋ ಶಬ್ದ ಯಾಕೆ ಹಾಕ್ದ ನೋಡಿ. ಕತ್ತರ ಹಾಕೊಂಡು, ಲೈಟ್ ಆಫ್ ಮಾಡ್ಕೊಂಡು, ಬಾಗಿಲು ಹಾಕೊಂಡು ಮಾಡಿದ ಪಾಪಗಳು ಯಾರ ಗೊತ್ತಾಗ್ಲಿಲ್ಲ, ನಾನು ತಪ್ಪಿಸ್ಕೊಂಡ್ಬಿಟ್ಟೆ ಅಂತಂದ್ರೆ ಜನಗಳ ಕಣ್ಣಿಗೆ ಕಾಣಿಸ್ದೇ ಇರ್ಬೋದು ಸ್ವಾಮಿ. ಜನಗಳ ಕಣ್ಣಲ್ಲಿ ಕಣ್ಣಾಗಿ ನಿಂತ ನಮ್ಮ ಸೂರ್ಯ ನಮ್ಮಲ್ಲೇ ಇದ್ದಾನೆ. ಸೂರ್ಯ ನಾವು ಮಾಡಿದ ಪಾಪ ಪುಣ್ಯಗಳಿಗೆ ಸಾಕ್ಷಿ ಯಾರು ಅಂತಂದ್ರೆ ಮೊದಲನೇ ಕೊಡೋದೇ ಸೂರ್ಯ. ಆದ್ದರಿಂದ ಅವನ ಮಗ ಯಮ. ಅವನಿಗೆಲ್ಲ ಅಪ್ಪ ಹೇಳ್ಬಿಡ್ತಾನೆ, ಇವನ್ ಇಂತಿಂತ ತಪ್ಪನ್ನು ಮಾಡ್ದ, ಇಂತಿಂತ ತಪ್ಪನ್ನು ಮಾಡ್ದ ಅಂತ ಸೂರ್ಯ ಹೇಳ್ಬಿಡ್ತಾನೆ. ಮೇಲ ಯಮಧರ್ಮರಾಜರು ನಮ್ಮ ಕಿವಿಗೆ ಅಭಿಮಾನಿಗಳಾದಂತಹ ದೇವತೆಗಳ ಮಿತ್ರೋ ಯಮಶ್ಚ ವರುಣ ಕುಬೇರಶ್ಚ ದಿಗೀಶ್ವರ ಶ್ರೋತ್ರಾಭಿಮಾನಿನಃ. ಕಣ್ಣಿಂದ ಮಾಡಿದ್ದು, ಕಿವಿಯಿಂದ ಮಾಡಿದ್ದು ಎಲ್ಲ ಅಂದ್ರೆ ಮಿಕ್ಕ ಎಲ್ಲ ಇಂದ್ರಿಯಗಳಿಂದಲೂ ತಪ್ಪನ್ನ ಮಾಡಬೇಕು, ಪಾಪ ಮಾಡಬೇಕು ಅಂತ ಆಸೆ ಬರೋದು ಯಾವಾಗ? ಒಂದ ನೋಡಿದಾಗ, ಒಂದ ಕೇಳಿದಾಗ. ನೋಡಿಸುವ ದೇವತೆ ಸೂರ್ಯನಾದ್ರೆ ಕೇಳಿಸುವ ದೇವತೆ ಯಮ. ಮುಗ್ದೋಯ್ತಲ್ಲ ಅಲ್ಲಿಗೆ. ನೀನ್ ಯಾವ ತಪ್ಪು ವಿಷಯವನ್ನ ಕೇಳಿ ಮನಸ್ಸನ್ನ ರೆಡಿ ಮಾಡ್ಕೊಂಡ್ಯಪ್ಪ ಪಾಪ ಮಾಡಕ್ಕೆ, ನೀನ್ ಯಾವ ಕೆಟ್ಟ ಪದಾರ್ಥಗಳನ್ನ ನೋಡಿ ಪಾಪ ಮಾಡಕ್ ರೆಡಿ ಮಾಡ್ಕೊಂಡೆ, ಆ ಎರಡಕ್ಕೂ ದೇವತೆಗಳು ಅಪ್ಪ ಮಕ್ಕಳೇ. ಆದ್ದರಿಂದ ಯಾರಿಗೂ ಗೊತ್ತಾಗದೆ ಪಾಪಗಳನ್ನ ಮಾಡಿಬಿಡ್ತೇವೆ ಅಂತಂದ್ರೆ ಅವರಿಗೆ ಶಾಸನ ಮಾಡತಕ್ಕಂಥವನು ವೈವಸ್ವತನಾದ ಯಮ. ಎಚ್ಚರಿಕೆಯಿಂದಿರ್ಬೇಕು. ಋಷೀಣಾಂಚ ನದೀನಾಂಚ ಕುಲಾನಾಂಚ ಮಹಾತ್ಮನಾಂ ಪ್ರಭವೋ ನಾಧಿಗಂತವ್ಯ ಸ್ತ್ರೀಣಾಂ ದುಶ್ಚರಿತಸ್ಯ ಚ. ಇದೆಲ್ಲ ಸೂಕ್ಷ್ಮವಾದ ವಿಷಯಗಳು. ಋಷಿಗಳ ಮೂಲ ಯಾವುದು, ಋಷಿಗಳು ಎಲ್ಲಿಂದ ಹುಟ್ಟಿ ಬಂದ್ರು ಅನ್ನೋದನ್ನ ಮೂಲವನ್ನ ನೋಡ್ಲಿಕ್ಕೆ ಹೋಗಬಾರದಂತೆ. ರೂಟ್ ನೋಡಿ. ಇವಾಗ ನಾವು ಸಾತ್ವಿಕರಾಗಿದ್ದೇವಾ ಅಷ್ಟೇ, ಮುಗೀತು. ನಮ್ಮ ಮುತ್ತಾತ ಅವ್ರ ತಾತ ಏನ್ ಮಾಡ್ತಾ ಇದ್ದ ಅಂದ್ರೆ ಯಾವನಿಗೆ ಗೊತ್ತು, ಏನ್ ಸಾಂಕರ್ಯವಾಗಿತ್ತೋ, ಏನ್ ಕಥೆನೋ ಯಾರಿಗೂ ಗೊತ್ತಿಲ್ಲ ಅದು. ಆದ್ದರಿಂದ ಋಷಿಗಳ ಮೂಲವನ್ನ ಹುಡುಕಲಿಕ್ಕೆ ಹೋಗಬಾರದು, ನದಿಗಳ ಮೂಲವನ್ನ ಹುಡುಕಲಿಕ್ಕೆ ಹೋಗಬಾರದು. ಋಷೀಣಾಂಚ ನದೀನಾಂಚ ಕುಲಾನಾಂ, ಕುಲಗಳ ವಂಶಗಳ ಮೂಲವನ್ನ ಹುಡುಕ್ಲಿಕ್ಕೆ ಹೋದ್ರೆ ಶಾಕ್ ಆಗ್ಬಿಡುತ್ತೆ ನಮಗೆಲ್ಲ. ಹುಡುಕ್ಲಿಕ್ಕೆ ಹೋಗ್ಬಾರ್ದು. ಪ್ರೆಸೆಂಟ್ ಏನಿದೆ 3 ತಲೆ, ಅದಕ್ಕೆ ಹೇಳೋದು 7 ತಲೆ 5 ತಲೆ 3 ತಲೆಗಳಲ್ಲಿ ವಂಶಶುದ್ಧಿ ಇದ್ರೆ ಅಲ್ಲಿಂದ ಕೊಡಬಹುದು, ಅಲ್ಲಿಂದ ತರಬಹುದು ಅಂತ ನಿಯಮ. ಹೆಣ್ಣನ್ನ ಕೊಡೋದು, ಹೆಣ್ಣನ್ನು ತರೋದು, ಇದೆಲ್ಲ ನಿಯಮಗಳು. ಆದ್ದರಿಂದ ಋಷಿಗಳ ಮೂಲ, ನದಿಗಳ ಮೂಲ, ವಂಶಗಳ ಮೂಲ, ಮಹಾನುಭಾವರಾದ ಜ್ಞಾನಿಗಳ ಮೂಲ, ಹಾಗೆ ಸ್ತ್ರೀಯರು ಕೆಲವೊಮ್ಮೆ ಮಾಡುವ ತಪ್ಪು ಕೆಲಸಗಳ ಮೂಲವನ್ನ ಹುಡುಕ್ಲಿಕ್ಕೆ ಹೋಗಬಾರದು. ಮೂಲ ಹುಡುಕ್ಲಿಕ್ಕೆ ಹೋದ್ರೆ ನಮ್ಮ ಮೂಲಕ್ಕೆ ಬಂದು ಕೂತ್ಕೊಂಡ್ಬಿಡತ್ತೆ. ಆದ್ದರಿಂದ ಇದೆಲ್ಲದರ ವಿಷಯದಲ್ಲಿಯೂ ಮೂಲವನ್ನ ಹುಡುಕುವಂತಹ ಮೂಲವ್ಯಾಧಿಯನ್ನ ಬಿಟ್ಟು ಬಿಡಬೇಕು. ದ್ವಿಜಾತಿ ಪೂಜಾಭಿರತೋ ದಾತಾಜ್ಞಾತಿಷು ಚಾರ್ಜವೀ ಕ್ಷತ್ರಿಯ ಶೀಲಭಾಗ್ರಾಜನ್ ಚಿರಂ ಪಾಲಯತೆ ಮಹೀಂ. ರಾಜ, ಎಂಥ ರಾಜ ತುಂಬಾ ಸಮಯಗಳ ಕಾಲ ರಾಜ್ಯವನ್ನ ಪರಿಪಾಲನೆ ಮಾಡ್ತಾನೆ. ಎಂಥ ರಾಜನಿಗೆ ಅಯೋಗ್ಯತೆ ಬರುತ್ತೆ ಹೇಳ್ತಾನೆ ವಿದುರ. ದ್ವಿಜಾತಿ ಪೂಜಾಭಿರತಃ, ಬ್ರಾಹ್ಮಣರಿಗೆ ಮರ್ಯಾದೆಯನ್ನ ಕೊಡುವುದರಲ್ಲಿ ಯಾರು ಆಸಕ್ತನಾಗಿದ್ದಾನೆ, ಸತ್ಪಾತ್ರರಿಗೆ, ಜ್ಞಾನಿಗಳಿಗೆ, ವಿದ್ಯಾವಂತರಿಗೆ ಯಾರು ದಾನಗಳನ್ನ ಮಾಡ್ತಾನೆ, ಸಂಬಂಧಿಕರಲ್ಲಿ ಒಳಗೊಂದು ಹೊರಗೊಂದು ಮಾಡದೆ ಆರ್ಜವದಿಂದ ಟ್ರಾನ್ಸ್ಪರೆನ್ಸಿಯಿಂದ ಯಾರು ತನ್ನ ವ್ಯವಹಾರವನ್ನ ಮಾಡ್ತಾನೆ, ಅಂತಹ ಶೀಲವಂತನಾದ ರಾಜ ಕ್ಷತ್ರಿಯ ಬಹುಕಾಲ ಪೃಥ್ವಿಯನ್ನ ಆಳ್ವಿಕೆ ಮಾಡ್ತಾನೆ.
ಚೆನ್ನಾಗಿದೆ ನೋಡಿ. ಸುವರ್ಣ ಪುಷ್ಪಾಂ ಪೃಥಿವೀಂ ಚಿನ್ವಂತಿ ಪುರುಷಾಸ್ತ್ರಯ ಶೂರಶ್ಚ ಕೃತವಿದ್ಯಶ್ಚ ಯಶ್ಚ ಜಾನಾತಿ ಸೇವಿತುಂ. ಭೂಮಿ ಎಲ್ರಿಗೂ ಬೇಕಾದನ್ನು ಕೊಡ್ತಾಳೆ, ಬೇಕಾದನ್ನು ಕೊಡ್ತಾಳೆ ಭೂಮಿ. ಆದ್ರೆ 3 ಗುಣಗಳಿಂದ ಕೂಡಿದಂತಹ ವ್ಯಕ್ತಿಗಳು ಭೂಮಿಯಿಂದ ಬಂಗಾರದ ಹೂವುಗಳನ್ನು ತೆಗಿತಾರಂತೆ. ಎಲ್ಲವನ್ನ ಕೊಡುವ ಸರ್ವದುಘ, ಎಲ್ಲವನ್ನ ಕೊಡತಕ್ಕಂಥವಳು ಭೂದೇವಿ. ಆದ್ರೆ ಕೆಲವರು ಕಷ್ಟಪಡ್ತಲೇ ಇರ್ತಾರೆ. ಮತ್ತೆ ಕೆಲವರು ಆರಾಮ ಹೇಗ್ ಸಾಧ್ಯ ಅದು ಅಂತಂದ್ರೆ 3 ಜನಗಳು ಭೂಮಿಯಿಂದ ಬಂಗಾರದ ಹೂವುಗಳನ್ನ ತಗೊಳ್ತಾರೆ. ಯಾರ್ಯಾರು? ಶೂರಶ್ಚ, ಒಳ್ಳೆ ಶೂರನಾಗಿರ್ತಕ್ಕಂತಹ ವ್ಯಕ್ತಿ. ಮತ್ತೆ ಕೃತವಿದ್ಯಶ್ಚ, ಒಳ್ಳೆ ವಿದ್ಯಾವಂತ. ಮತ್ತೆ ನಾನು ಶೂರನೂ ಅಲ್ಲ, ಒಂದಾ ಶೂರ ಆಗಿರ್ಬೇಕು, ಇಲ್ಲ ವಿದ್ಯಾವಂತ ಆಗಿರ್ಬೇಕು, ಇಲ್ಲ ಸೇವೆ ಮಾಡೋದು ಗೊತ್ತಿರ್ಬೇಕು, ಹಾಸ್ಪಿಟಾಲಿಟಿ. ಈ 3 ಯಾರಲ್ಲಿದೆ ಒಳ್ಳೆ ಹಣ ಸಂಪಾದನೆ ಮಾಡ್ತಾರೆ. ಚೆನ್ನಾಗಿದೆ ನೋಡಿ. ಒಟ್ಟಿನಲ್ಲಿ ಒಳ್ಳೆ ಹಣ ಸಂಪಾದನೆ ಮಾಡೋದು ಅಂತಂದ್ರೆ ಚೆನ್ನಾಗಿ ಬದುಕೋದು ಅಂತ ಅರ್ಥ. ನಾನು ಸತ್ತ ಮೇಲೂ 25 ಜನ ಕೂತ್ಕೊಂಡು ತಿನ್ನುವಂತೆ, ನಾನು ದುಡ್ಡು ಖರ್ಚು ಮಾಡ್ಲಿಕ್ಕೆ ಬೇರೆ ಯಾರದ್ದೋ ಆಜ್ಞೆಯನ್ನ ಸೈನನ್ನ ಪಡೆಯುವಂತ ವ್ಯವಸ್ಥೆಗೆ ಬರದೆ, ಸ್ಥಿತಿಗೆ ಹೋಗದೆ, ನಾ ಸಂಪಾದನೆ ಮಾಡಿದ ಹಣವನ್ನ ನಾನೇ ಖರ್ಚು ಮಾಡುವಂತ ವ್ಯವಸ್ಥೆ. ಅದ್ ಯಾರ್ಯಾರಿಗೆ ಬರುತ್ತೆ ಅಂತಂದ್ರೆ, ಒಂದು ಶೂರನಿಗೆ, ಇಲ್ಲ ಒಳ್ಳೆ ವಿದ್ಯಾವಂತ, ಇಲ್ಲ ಯಾರಿಗೆ ಚೆನ್ನಾಗಿ ಸೇವೆಯನ್ನ ಮಾಡ್ಲಿಕ್ಕೆ ಬರುತ್ತೆ ಬೇರೆಯವರಿಗೆ. ಈ 3 ಜನ ಸೇವೆಯಿಂದ ಸಂತುಷ್ಟರಾಗಿ ಹಣವನ್ನ ಕೊಡ್ತಾರೆ. ಶೂರರಿಗೆ ಹೆದರಿ ಹಣವನ್ನ ಕೊಡ್ತಾರೆ, ವಿದ್ಯಾವಂತರಿಗೆ ಭಕ್ತಿ ಗೌರವಗಳ ಕಾಣಿಕೆಯನ್ನ ಸಮರ್ಪಣೆ ಮಾಡ್ತಾರೆ. ಆದ್ದರಿಂದ ಚೆನ್ನಾಗಿರಬಹುದು ಜೀವನದಲ್ಲಿ. ಆದ್ದರಿಂದ ಏನ್ ಮಾಡ್ಬೇಕು? ಬುದ್ಧಿ ಶ್ರೇಷ್ಠಾನಿ ಕರ್ಮಾಣಿ ಬಾಹುಮಧ್ಯಾನಿ ಭಾರತ ತಾನಿ ಜಹ್ಯಾಜ್ಜಘನ್ಯಾನಿ ಭಾರ ಪ್ರತ್ಯವರಾಣಿ ಚ. ಕರ್ಮಗಳು, ಬುದ್ಧಿಯಿಂದ ಮಾಡುವ ಕರ್ಮಗಳು, ಬಾಹುಬಲದಿಂದ ಮಾಡುವ ಕರ್ಮಗಳು, ಒಟ್ಟು 3 ಕರ್ಮಗಳು. ನೀಚ ಕರ್ಮ, ಉತ್ತಮ ಕರ್ಮ, ಮಧ್ಯಮ ಕರ್ಮ, ಅಧಮ ಕರ್ಮ ಅಂತ 3 ಇದೆ. ಅದರಲ್ಲಿ ಉತ್ತಮ ಕರ್ಮ ಯಾವುದು ಅಂದ್ರೆ ಬುಜರ ಹೇಳ್ತಾನೆ, ಬುದ್ಧಿಯಿಂದ ಮಾಡುವ ಕರ್ಮಗಳು ಶ್ರೇಷ್ಠ. ತತ್ರಾಪಿದ ರಾಜನಿಗೆ ಅನ್ವಯ ಮಾಡಿಬಿಟ್ರೆ ಬುದ್ಧಿಯಿಂದಲೇ ಆಜ್ಞೆ ಮಾಡ್ತಾನೆ. ಆಜ್ಞಾ ಮಾತ್ರೇಣ ರಾಜ್ಯ ಪರಿಪಾಲನಾದೀನಿ ವೀರಕ್ಷತ್ರಿಯ ಕರ್ಮಾಣಿ ಬುದ್ಧಿ ಶ್ರೇಷ್ಠಾನಿ. ಅದನ್ ಮಾಡು, ಇದನ್ ಮಾಡು ಅಂತ ಬುದ್ಧಿಯಿಂದಲೇ ಬೇರೆಯವರಿಗೆ ಆಜ್ಞೆಯನ್ನ ಕೊಟ್ಟು, ಆದೇಶವನ್ನ ಕೊಟ್ಟು ಅವರಿಂದ ಕೆಲಸ ಮಾಡಿಸ್ತಾನಲ್ಲ, ಅದು ಬುದ್ಧಿ ಶ್ರೇಷ್ಠವಾದ ವೀರಕ್ಷತ್ರಿಯರು ಮಾಡುವ ಕರ್ಮಗಳು, ಅದು ಶ್ರೇಷ್ಠವಾದ ಕರ್ಮಗಳು. ಆಮೇಲೆ ಬಾಹುಮಧ್ಯಾನಿ ಭಾರತ, ಒಳ್ಳೆ ಕೃಷಿ, ಕೃಷಿ ವಾಣಿಜ್ಯಾದೀನಿ ವೈಶ್ಯ ಕರ್ಮಾಣಿ, ಕೃಷಿ ವ್ಯಾಪಾರ ಮೊದಲಾಗಿರತಕ್ಕ ಶಕ್ತಿಯನ್ನ ಅಪೇಕ್ಷೆ ಪಡತಕ್ಕಂತ ವೈಶ್ಯರು ಮಾಡತಕ್ಕಂಥ ಕರ್ಮಗಳು ಅದೇನಾಗಿದೆ? ಅದು ಮಧ್ಯಮ ಕರ್ಮಗಳು. 3ನೆಯದ್ದು ಭಾರ ಪ್ರತ್ಯವರಾಣಿ, ಭಾರೇಣ ಪ್ರತ್ಯವರಾಣಿ ನೀಚಾನಿಯಾನಿ ಶೂದ್ರಾದೀನಾಂ ಕಾಷ್ಠೋದ್ವಹನಾದಿ ಕರ್ಮಾಣಿ. ಪಾಪ ಕಟ್ಟಿಗೆ ತರೋದು, ನಮ್ಮ ಬಟ್ಟೆ ತಗೊಂಬಾರ, ಆ ಭಾರ ತಗೊಂಬಾರ, ಕೆಲಸ ಮಾಡಿಸ್ತಾರಲ್ಲ ಶೂದ್ರರ ಕೈಲಿ. ಆದ್ದರಿಂದ ಬೇರೆಯವರ ಆಜ್ಞೆಯನ್ನ ಕೇಳಿ ತಲೆ ಮೇಲೆ ಹೊತ್ತು ಭಾರ ತರೋದು, ಭಾರ ಇಳಿಸೋದು ಮೊದಲಾದ ಶೂದ್ರರು ಮಾಡುವ ಕರ್ಮಗಳು ಅದು ನೀಚ ಕರ್ಮಗಳು. ಆದ್ದರಿಂದ ನೀಚ ಕರ್ಮಗಳನ್ನ ಮನುಷ್ಯನಾದವನು ಬಿಡಬೇಕು. ಬ್ರಾಹ್ಮಣರ ಬಗ್ಗೆ ಮಾತಾಡಿಲ್ವಲ್ಲ ಇಲ್ಲಿ ವಾದಿರಾಜರ ವ್ಯಾಖ್ಯಾನದಲ್ಲಿ ಅಂತ ಅಂದ್ಕೋಬೇಡಿ. ಬ್ರಾಹ್ಮಣರದ್ದು ನಿವೃತ್ತ ಕರ್ಮ ಆದ್ದರಿಂದ, ಅವರು ಮಾಡುವ ಎಲ್ಲ ಕೆಲಸವೂ ಶ್ರೀಹರಿ ಪ್ರೇರಣೆ ಆದ್ದರಿಂದ, ಅವರದ್ದು ಬಗ್ಗೆ ಶ್ರೀಹರಿ ಪ್ರೀತ್ಯರ್ಥವಾಗಿ ಆದ್ದರಿಂದ ಅದನ್ನ ಪ್ರತ್ಯೇಕವಾಗಿ ಇಲ್ಲಿ ಹೇಳಿಲ್ಲ. ಇಲ್ಲಿ ಕ್ಷತ್ರಿಯ ವೈಶ್ಯ ಶೂದ್ರರ ವಿಷಯದಲ್ಲಿ ಶ್ರೇಷ್ಠ, ಮಧ್ಯಮ, ಕನಿಷ್ಠ ಅಂತ 3 ಕರ್ಮಗಳ ಬಗ್ಗೆ ವಿದುರ ಮಾತಾಡಿದ. ಆದ್ದರಿಂದ ಅಣ್ಣ ಇಷ್ಟೆಲ್ಲ ಹೇಳಿ ಅವನು ಕೊನೆ ಕನ್ಕ್ಲೂಡ್ ಮಾಡೋದೇ ಅಲ್ಲಿ, ದುರ್ಯೋಧನೇ ಶಕುನು ಮೂಢೇ ದುಶ್ಯಾಸನೆ ತಥಾ ಕರ್ಣೇ ಚೈಶ್ವರ್ಯಮಾಧಾಯ ಕಥಂ ತ್ವಂ ಭೂತಿಮಿಚ್ಛಸಿ. ಇಷ್ಟೆಲ್ಲಾ ಸದುಪದೇಶಗಳನ್ನ ಮಾಡಿಬಿಟ್ಟಿದ್ದೇನಣ್ಣ ನಾನ್ ನಿನಗೆ. ದುರ್ಯೋಧನ, ಶಕುನಿ, ಮೂಢನಾಗಿರ್ತಕ್ಕ ದುಶ್ಯಾಸನ, ಕರ್ಣ, ಈ 4 ದುಷ್ಟ ಚತುಷ್ಟಯಗಳಲ್ಲಿ ನಿನ್ನ ಎಲ್ಲ ಸಂಪತ್ತನ್ನ ಇಟ್ಟುಬಿಟ್ಟು ನನಗೆ ಒಳ್ಳೇದಾಗ್ಲಿ,
ನನಗಿನ್ನೂ ಸಂಪತ್ ಜಾಸ್ತಿ ಬರ್ಲಿ, ನನಗ್ ಒಳ್ಳೆ ನಿದ್ದೆ ಬರ್ಲಿ ಅಂತ ಹೆಂಗ್ ಎಕ್ಸ್ಪೆಕ್ಟ್ ಮಾಡ್ತಿದ್ಯಪ್ಪ? ಹ ದುರ್ಯೋಧನ ಎಂಥವನು? ಕ್ರೋಧಿ ಚ ದುಶ್ಯಾಸನ ಸ್ತಬ್ಧೋ ಲುಬ್ಧ ಸುಯೋಧನಶ್ಚ. ಶಕುನಿ ಅಂತೂ ನಮಗ್ ಗೊತ್ತಿರೋಂಥದ್ದೇ, ದ್ವಾಪರ ಎನ್ನುವ ದೈತ್ಯ. ಕರ್ಣನಲ್ಲಿ ಅಸುರಾವೇಶ, ಸಾತ್ವಿಕ ಸೂರ್ಯನಾದರೂ ಅಸುರಾವೇಶ. ದುಶ್ಯಾಸನನ ಬಗ್ಗೆ ಮಾತಾಡೋ ಹಾಗೆ ಇಲ್ಲ, ಕ್ರೋಧಾಭಿಮಾನಿ ದೈತ್ಯ. ದುರ್ಯೋಧನನ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಈ 4 ದುಷ್ಟ ಗುಣಗಳಿಂದ ಕೂಡಿದ ಸ್ವಭಾವತಃ ದುಷ್ಟರಾದ ಇವರೆಲ್ಲರ ಕೈಯಲ್ಲಿ ಐಶ್ವರ್ಯ, ನಿನ್ನ ಸಂಪತ್ತನ್ನ ಇಟ್ಟು, ಸಂಪತ್ತನ್ನು ಯಾರಿಗೆ ಕೊಡಬೇಕು ಅಂತಂದ್ರೆ, ಅವರು ತಿನ್ನದೆ ನಮಗೂ ಟೆನ್ಷನ್ ಕೊಡದೆ ಯಾರು ಚೆನ್ನಾಗಿ ಅದನ್ನ ಮೇಂಟೈನ್ ಮಾಡ್ತಾರೆ ಅವ್ರಿಗೆ ಕೊಡ್ಬೇಕು. ನಾನು ಕೊಟ್ಟಿದ್ದೆಲ್ಲ ಗುಳುಮ್ಸ್ವಾಹ ಅಂತ ನುಂಗ್ಬಿಟ್ಟು ನಮ್ಮನ್ನೇ ಝೀರೋ ಮಾಡಿಬಿಟ್ರೆ ಈ ಅಂತ ವ್ಯಾಪಾರ. ದುರ್ಯೋಧನ, ಶಕುನಿ, ದುಶ್ಯಾಸನ, ಕರ್ಣ ದುಷ್ಟ ಚತುಷ್ಟಯ ಅಂತ ಕರೀತಾರೆ ಇವರನ್ನ. ಈ 4 ಜನಗಳ ಕೈಯಲ್ಲಿ ನಿನ್ನ ಸಂಪತ್ತನ್ನ ಕೊಟ್ಟು ಆದಾಯ ಇಟ್ಟು ಹೇಗೆ ಒಳ್ಳೇದಾಗಬೇಕು ಅಂತ ಅಪೇಕ್ಷೆ ಪಡ್ತಿದ್ದಿ. ಆದ್ದರಿಂದ ಏನ್ ಮಾಡಬೇಕು? ಸರ್ವೈರ್ಗುಣೈರುಪೇತಾಸ್ತು ಪಾಂಡವಾ ಭರತ ಋಷಭ ಪಿತೃವತ್ ತ್ವಯಿ ವರ್ತಂತೆ ತೇಷು ವರ್ತಸ್ವ ಪುತ್ರವತ್. ಆದ್ದರಿಂದ ನಾನು ಇಲ್ಲಿ ತನಕ ಉಪದೇಶ ಮಾಡಿದ ಎಲ್ಲ ಗುಣಗಳ ಗಣಿಗಳಾಗಿ ನಿಂತವರು ನಮ್ಮ ಪಾಂಡವರು. ಎಲ್ಲ ಗುಣಗಳಿದೆ. ನಿನ್ನನ್ನ ಅಪ್ಪ 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 ಅಂತ ನೋಡ್ತಾರೆ. ಆದ್ದರಿಂದ ನಿನ್ನನ್ನ ಅವರು ತಂದೆ ಸ್ಥಾನದಲ್ಲಿ ಇಟ್ಟಿರುವಾಗ, ತಂದೆ ಸ್ಥಾನ ಏನು, ಒಂದು ದೊಡ್ಡಪ್ಪ ತಂದೆನೆ ಆಗಿರುವಾಗ ನೀನ್ ಅವರನ್ನ ಮಕ್ಕಳಂತೆ ನೋಡ್ಕೊಳ್ಬೇಕಾದ ಕರ್ತವ್ಯ ಅಲ್ಲ. ವರ್ತಸ್ವ, ಉಪದೇಶ ಆದೇಶ ಮಾಡ್ತಾನೆ, ಮಕ್ಕಳಂತೆ ನೋಡು. ಅವ್ರ ಜೊತೆ ಮಕ್ಕಳಂತೆ, ನಿನ್ನ ಮಕ್ಕಳನ್ನ ಹೇಗ್ ನೋಡ್ತಿ ಹೇಗೆ ವ್ಯವಹಾರ ಮಾಡಪ್ಪ. ನಿನ್ ಸಂಪತ್ತು ಉಳಿಯತ್ತೆ, ನಿನ್ನ 2 ಸಂಪತ್ತು ಉಳಿಯತ್ತೆ, ಮಕ್ಕಳು ಉಳಿತಾರೆ, ರಾಜ್ಯವು ಉಳಿಯತ್ತೆ. ಒಂದು ವೇಳೆ ದುರ್ಯೋಧನ, ದುಶ್ಯಾಸನ, ಶಕುನಿಕರ್ಣರ ಮಾತನ್ನ ಕೇಳಿ ಪಾಂಡವರ ದ್ವೇಷ ಮಾಡಿದ್ರೆ ರಾಜ್ಯವೂ ಇಲ್ಲ, ಮಕ್ಕಳು ಇಲ್ಲ. ಚಾಯ್ಸ್ ಈಸ್ ಯುವರ್ಸ್. ಇತಿ ಶ್ರೀಮನ್ ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಉದ್ಯೋಗ ಪರ್ವಣಿ ಪಂಚತ್ರಿಂಶೋಧ್ಯಾಯ ಪ್ರಜಾಗರ ಪರ್ವಣಿ ಚತುರ್ಥೋಧ್ಯಾಯ. ಇಲ್ಲಿಗೆ ಶ್ರೀಮದ್ ವೇದವ್ಯಾಸ ವಿರಚಿತ ಲಕ್ಷ ಶ್ಲೋಕಾತ್ಮಕ ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ ಉದ್ಯೋಗ ಪರ್ವದಲ್ಲಿ 35ನೇ ಅಧ್ಯಾಯ, ಪ್ರಜಾಗರ ಪರ್ವ ವಿದುರನೀತಿಯ ಭಾಗದಲ್ಲಿ 4ನೇ ಅಧ್ಯಾಯ ಸಮಾಪ್ತಿ ಆಗ್ತಾ ಇದೆ. ಜೊತೆಯಲ್ಲಿ ಇವತ್ತಿನ ಪಾಠವೂ ಮುಗಿತಾ ಇದೆ. ಅಲ್ಲಿಂದ ಇನ್ನು ಮುಂದಕ್ಕೆ ವಿದುರ ಒಳ್ಳೆಯ ಅತ್ರೇಯರು ಹೇಳಿದಂತಹ ನೀತಿಯನ್ನ ಉಪದೇಶ ಮಾಡ್ತಾರೆ. ಇಲ್ಲೂ ತುಂಬಾ ಚೆನ್ನಾಗಿದೆ. ನೋಡಿ, ಎಲ್ಲ ನಮಗೆ ಪ್ರವೋಕ್ ಮಾಡತಕ್ಕಂತ, ಬುದ್ಧಿಯನ್ನ ಶಾರ್ಪ್ ಮಾಡತಕ್ಕಂತ ಪ್ರಮೇಯಗಳು. ಅದನ್ನೆಲ್ಲ ಮತ್ತೆ ನೋಡೋಣ ಅಂತ ಹೇಳ್ತಾ ಮತ್ತೆ ನಾಳೆ ಇದರ ಮುಂದಿನ ಭಾಗ ಅನುಸಂಧಾನ ಮಾಡೋಣ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಶ್ರೀಕೃಷ್ಣ ಅರ್ಪಣಮಸ್ತು.